ಗುರುಭ್ಯೋ ನಮಃ ಹರಿ ಓಂ ಅಂತ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿದ್ಯಸ್ವರಾಟ್ ತೇನೇ ಬ್ರಹ್ಮರದಾಯ ಆದಿಕಮಯೇ ಮಹ್ಯಂತೆ ಅಂಸೋರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನೇತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುಪಿ ಪರಮಶ್ಚಿಂತಯೇತಂ ಮಹಂತಂ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಸ್ಮದಾಚಾರ್ಯವರ್ಯೇಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಶ್ರೀಮದ್ ಭಾಗವತ ಏಕಾಸ್ಕಂದ ತಾತ್ಪರ್ಯದ 7ನೇ ಅಧ್ಯಾಯದಲ್ಲಿ ಇಂದಿನ ದಿವಸ ಶ್ರೀಮದ್ ಭಾಗವತದಲ್ಲಿ ಬಂದಿರತಕ್ಕಂಥ ಒಂದು ಈ 11ನೇ ಸ್ಕಂದದ 17ನೇ ಶ್ಲೋಕದಲ್ಲಿ ಉದ್ಧವ, ಹೇ ಪರಮಾತ್ಮ, ನಿನ್ನ ಸ್ವರೂಪವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ ನಿನ್ನಿಂದೇ ತಿಳ್ಕೋಬೇಕು. ನಿನ್ನನ್ನು ಬಿಟ್ಟು ನಿನ್ನ ಸ್ವರೂಪವನ್ನು ಅತಿ ಉತ್ತಮ ರೀತಿಯಿಂದ ಅಭಿವ್ಯಕ್ತ ಮಾಡುವ, ತಿಳಿಸುವ ಇನ್ನೊಬ್ಬ ಗುರುಗಳು ಯಾರೂ ಇಲ್ಲ. ಯಾಕೆ ಅಂದರೆ ನಿನ್ನನ್ನು ಬಿಟ್ಟು ಉಳಿದ ಎಲ್ಲರೂ ವಿಮೋಹಿತ ಧಿಯ ಅಂತಂದರೆ ಪ್ರಕೃತಿ ದೋಷಗಳಿಂದ ಕೂಡಿದವರು, ನಿನ್ನ ಬಂಧನ ಮಾಯಾಶಕ್ತಿಗೆ ಒಳಪಟ್ಟವರು. ಅವರು ಯಾರು ಅಂದರೆ ಬ್ರಹ್ಮಾದಯ ತನುಭೃತಃ ವೈರರ್ಥ ಭಾವ ಅಂತ ಬ್ರಹ್ಮರುದ್ರಾದಿಗಳು. ಅವರು ಭೌತಿಕ ಶರೀರವನ್ನು ಧಾರಣ ಮಾಡಿದವರು. ಭೌತಿಕ ಶರೀರಗಳಿಗೆ ಹೊರಗಿನ ವಸ್ತುಗಳ ಆಕರ್ಷಣೆ ಹೆಚ್ಚಿರುತ್ತದೆ. ಆದ ಕಾರಣ ನಿನ್ನನ್ನು ಬಿಟ್ಟು ಹೊರಗಿನ ಪದಾರ್ಥಗಳ ಬಗ್ಗೆ ಹೆಚ್ಚು ಆಕರ್ಷವುಳ್ಳ ಈ ಜನರಿಗೆ ನಿನ್ನ ಸ್ವರೂಪವನ್ನು ಚೆನ್ನಾಗಿ ಹೇಳಲಿಕ್ಕೆ ಬರೋದಿಲ್ಲ. ಒಂದು ದೃಷ್ಟಿಯಿಂದ ಇದು ಸರಿ ಇಲ್ಲ ಅನ್ನಂಗಿಲ್ಲ. ನಿನ್ನಿನ ದಿವಸ ಇದೇ ಮೇಲೆ ಶಂಕೆಯನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ತಾತ್ಪರ್ಯ ಉಕ್ತಿಗಳಿಂದ ಪರಿಹಾರವು ಹೇಳಲಾಗಿತ್ತು. ಇವತ್ತು ಅದೇ ವಿಷಯವನ್ನೇ ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ನಿನ್ನೆ ದಿವಸ ನಾವು ಪ್ರಶ್ನೆ ಮಾಡಿಕೊಂಡಂತೆ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಾಹ ಅಂತ ಭಗವಂತ ಲಕ್ಷ್ಮೀ ನಂತರ ವಾಯುದೇವರ ಜ್ಞಾನಕ್ಕೆ ಬಲಕ್ಕೆ ಯಾವುದೇ ಅಶುದ್ಧಿ ಇಲ್ಲ. ಅವರು ಶುದ್ಧರು. ಅದಕ್ಕೆ ಪರಶುಕ್ಲತ್ವ, ಶುಕ್ಲ ಅಂದರೆ ಶುದ್ಧ. ಬ್ರಹ್ಮ, ಸರಸ್ವತಿ, ವಾಯುದೇವರು, ಭಾರತಿ ಇವರೆಲ್ಲ ಲಕ್ಷ್ಮೀ ಪರಶುಕ್ಲತ್ರಯರು ಅಂತ ಹೇಳ್ತಾರೆ. ಈ ಪರಶುಕ್ಲತ್ರಯರ ಒಳಗೆ ಶುಕ್ಲ ಅಂದರೆ ಶುದ್ಧರು. ಅವತಾರಗಳಲ್ಲಿ, ಮೂಲ ರೂಪಗಳಲ್ಲಿ ಬ್ರಹ್ಮದೇವರಿಗಂತಲೂ ಅವತಾರ ಇಲ್ಲ, ಮೂಲ ರೂಪ. ವಾಯುದೇವರಿಗೆ ಮೂಲ ರೂಪದಲ್ಲಿ ಅವತಾರಗಳಲ್ಲಿಯೂ ಬಳಿತ್ಥ ತದ್ವಪುಷೇ ಇದರ ಶತಂ ಎಂಬ ವೇದೋಕ್ತಿಯಂತೆ ಅವರಿಗೆ ವಿಪರೀತ ಜ್ಞಾನ, ಸಂಶಯ ಜ್ಞಾನ, ಅಜ್ಞಾನಾದಿಗಳು ಇಲ್ಲ. ಬ್ರಹ್ಮದೇವರಿಗೂ ಇಲ್ಲ. ಬ್ರಹ್ಮದೇವರಿಗೆ ಇಲ್ಲದೇ ಇದ್ದಾಗ ಭಾಗವತದಲ್ಲಿ ಉದ್ಧವನ ವಾಕ್ಯದಲ್ಲಿ ಬ್ರಹ್ಮಾದಯ ತನುಭೃತಃ ಭೈರರ್ಥ ಭಾವ ಅಂದಾರೆ, ವಿಮೋಹಿತ ಧ್ಯೇಯ. ಹೀಗೆಲ್ಲ ಹೇಗೆ ಕೂಡಿಸ್ತೀರಿ ಅಂತಂದರೆ ನಾವು ನಿನ್ನೆ ಸಮಾಧಾನ ಹೇಳಿ ಆಗಿತ್ತು, ಇನ್ನೊಮ್ಮೆ ನೆನಪು ಮಾಡ್ತೇವೆ. ಇಲ್ಲಿ ಬ್ರಹ್ಮದೇವರೇ ಮೊದಲಾದವರು ಅಂತಂದರೆ ಬ್ರಹ್ಮದೇವರನ್ನು ತಗೋಬಾರದು. ಬ್ರಹ್ಮದೇವರು ಯಾರಿಗೆ ಮೊದಲಾಗಿದ್ದಾರೆ ಅವರ್ಯಾರು? ರುದ್ರಾದಿಗಳು. ಬ್ರಹ್ಮ ವಾಯುದೇವರು ಬಿಟ್ಬಿಡ್ಬೇಕು. ಇವರೇನಾಗ್ಯಾರು? ಬ್ರಹ್ಮಾದಯ ಅಂದರೆ ಬ್ರಹ್ಮದೇವರೇ ಮುಂದಿನವರಿಗೆ ಆದಿಯಾಗಿದ್ದಾರೆ. ಅಂದರೆ ಅವರು ಬಿಟ್ಟು ರುದ್ರಾದಿಗಳನ್ನು ತಗೋಬೇಕು. ರುದ್ರಾದಿಗಳಿಗೂ ಕೂಡ ಆಗಾಗ್ಗೆ ಅಸುರಾವೇಶದಿಂದ ಸ್ವಲ್ಪ ಅವರಿಗೆ ಹೊರಗಿನ ವಿಷಯಗಳ ಬಗ್ಗೆ ಆಸಕ್ತಿ ಇರ್ತದೆ. ನಿನ್ನಿನ ಹೇಳೋ ಕಾಲಕ್ಕೆ ಮೋಕ್ಷಕ್ಕೆ ಹೆಚ್ಚಾಗಿ ಅವರ ವಿಷಯಗಳು, ಹೊರಗಿನ ಪದಾರ್ಥಗಳ ಆಕರ್ಷಣೆ ಅಂದರೆ ಮೋಕ್ಷಕ್ಕೆ ವಿರೋಧವಾಗಿಯೇ ಇರ್ತದೆ. ಆದರೆ ಒಮ್ಮೆ ಅಸುರಾವೇಶವಾದಾಗ ಏನು ಅವರು ಕೂಡ
ಹೊರಗಿನ ಭಗವಂತನ ತತ್ವೋಪದೇಶಕ್ಕೆ ಸ್ವಲ್ಪ ವಿರುದ್ಧವಾಗಿರತಕ್ಕಂತಹ ವಿಷಯಗಳಲ್ಲಿಯೂ ಆಸಕ್ತಿಯವರಿಗೆ ಕಂಡಿದೆ. ಅಶ್ವತ್ಥಾಮಾಚಾರ್ಯರು ಆಗಲಿ, ಇಂದ್ರಾದಿಗಳು ಎಷ್ಟೋ ಸಲ ಭಗವಂತನ ವಿರುದ್ಧವಾದಂತಹ ಅರ್ಥಗಳಲ್ಲೇ ಆಸಕ್ತಿ ಕಂಡದವರು. ಅದು ಯಾವಾಗ ಅಸುರಾವೇಶವಾದ. ಆದರೆ ವಾಯುದೇವರಿಗೆ, ಭೀಮಸೇನ ದೇವರಿಗೆ, ಹನುಮನ್ ದೇವರಿಗೆ ಮತ್ತು ಮಧ್ವಾಚಾರ್ಯರಿಗೆ ಇವರು ಸಂಸಾರಾವಸ್ಥೆಯಲ್ಲಿಯೂ ಇವರಿಗೆ ಹೊರಗಿನ ವಿಷಯಗಳ ಬಗ್ಗೆ ಆಸಕ್ತಿ ಇಲ್ಲ, ಆಕರ್ಷಣವಿಲ್ಲ. ಯಾಕಿಲ್ಲ ಅಂದರೆ ಅಸುರಾವೇಶವಿಲ್ಲ. ನಮ್ಮಲ್ಲಿ ಅಸುರಾವೇಶವಾದಾಗೇನೆ ಭಗವತ್ ತತ್ವಕ್ಕೆ ವಿರುದ್ಧವಾದಂತಹ ವಿಷಯಗಳಲ್ಲಿ ನಮ್ಮ ಮನಸ್ಸು ಹೋಗ್ತದೆ. ಆದರೆ ಇವರಿಗೆ ಹೋಗೋದಿಲ್ಲ. ಈ ವಿಚಾರ ನಿನ್ನೆ ನಾವು ಪ್ರಸ್ತಾಪ ಮಾಡಿದ್ದೆವು. ಅದಕ್ಕೆ ಇನ್ನೂ ಕೆಲವು ಪ್ರಮಾಣಗಳನ್ನು ಹೇಳೋ ಕಾಲಕ್ಕೆ ಅಶರೀರ ಸದಾ ವಿಷ್ಣು ಇತ್ಯಾದಿ ಬಂದಿತ್ತು. ಈ 17ನೇ ಶ್ಲೋಕಕ್ಕೆ ತಾತ್ಪರ್ಯ ಹೆಚ್ಚಾಗಿದೆ. ಅದರಲ್ಲಿ ಒಂದು 4-5 ಶ್ಲೋಕಗಳಿಗೆ ತಾತ್ಪರ್ಯದಲ್ಲಿ ನಿನ್ನೆ ಅರ್ಥ ಹೇಳಿತ್ತು. ಇವತ್ತು ಅದೇ ತಾತ್ಪರ್ಯ ಮುಂದುವರಿಯುತ್ತದೆ. ಸರ್ವೇಷಾಂ ಬ್ರಹ್ಮ ಪದವಿ ಯೋಗ್ಯಾನಾಂ ಪೂರ್ವಮೇವತೋ ಅಭಾವಸ್ತ್ವಪರೋಕ್ಷಸ್ಯ ಮೋಹೋ ಜ್ಞಾನಸ್ಯ ಭಣ್ಯತೆ. ಬ್ರಹ್ಮದೇವರಿಗೂ ಮೋಹ ಅದಲ್ಲ, ವಿಮೋಹಿತ ಧ್ಯೇಯ ಅಂತದ್ದಾರೆ. ಅದಕ್ಕೆ ಅರ್ಥೇನು ಮಾಡಬೇಕಾಗಿದೆ ಅಂತ ಕೇಳಿದರೆ, ಸರ್ವೇಷಾಂ ಬ್ರಹ್ಮಪಟ್ಟಕ್ಕೆ ಬರಬೇಕಾದರೆ ಯಾರು? ಋಜೋ ನಾಮ ಬ್ರಹ್ಮತ್ವಯೋಗ್ಯ ಜೀವ. ಋಜುಗಣ ಅಂತದ. ಅದು ಬ್ರಹ್ಮಪಟ್ಟಕ್ಕೆ ಬರಲಿಕ್ಕೆ ಯೋಗ್ಯರಾದ ಜೀವರಾಶಿಗಳು. ಆ ಋಜುಗಳು ಅನಂತವಿದ್ದಾರೆ. ಅನಂತ ಋಜುಗಣಗಳಲ್ಲಿ ಅವರಿಗೆ ಒಂದು 100 ಕಲ್ಪ ಸಾಧನ, ಬ್ರಹ್ಮಕಲ್ಪ 100 ಬ್ರಹ್ಮದೇವರು ಆಗುವಷ್ಟು ಅವರಿಗೆ ಸಾಧನ. ಹಾಗಾದರೆ ಇವತ್ತಿದ್ದ ಬ್ರಹ್ಮದೇವರು 100ನೇವರು, ವಾಯುದೇವರು 99ನೇವರು. ಹಿಂಗೆ ಹೋಗೋದು ಹೋಗ್ಬಿಟ್ರೆ ಬ್ರಹ್ಮಪಟ್ಟಕ್ಕೆ ಬರಲಿಕ್ಕೆ ಏನ್ರಿ ಅವ್ರಿಗೆ ಅಪರೋಕ್ಷ ಜ್ಞಾನ ಉದಯ ಯಾವಾಗ ಆಗ್ತದೆ? 100 ಜನ್ಮಗಳಲ್ಲಿ ಮೊದಲನೇ ಜನ್ಮದಲ್ಲ ಅವ ಅಪರೋಕ್ಷ ಜ್ಞಾನ ಆಗ್ತದೆ. 100 ಜನ್ಮಗಳು ಏನು ಆರಂಭ ಆಗ್ತದೆ ಅವರಿಗೆ. ಆರಂಭದ ಒಂದೇದರ ಫಸ್ಟ್ ಋಜುಗಣ ಅನಂತವ. ಅನಂತ ಋಜುಗಳಲ್ಲಿ ಒಬ್ಬ ಋಜು ಎಂಟ್ರಿ ಆಗ್ತಾರೆ. ಅಂದ್ರೆ ಸರ್ತಿ ಕ್ಯೂ ಒಳಗೆ 100 ಮಂದಿ ನಿಂತು ಕ್ಯೂ ಒಳಗೆ ಈ ಬ್ರಹ್ಮರ ಮೋಕ್ಷಕ್ಕೆ ಹೋದ್ರೆ 99 ಆಗ್ತಾರೆ. ಅವಾಗ ಇನ್ನೊಬ್ಬ ಬರ್ತಾನೆ ಹಿಂದಿನವರು. ಅವರಿಗೆ ಅಪರೋಕ್ಷ ಜ್ಞಾನ ಆ ವೇಳೆಗೆ ಆಗ್ತದೆ ಅಂತ ಹೇಳಿ. ಅದಕ್ಕಿಂತಲೂ ಮೊದಲು ಅವರಿಗೆ ಪರೋಕ್ಷ ಜ್ಞಾನ ಇರ್ತದೆ. ಪರೋಕ್ಷ ಜ್ಞಾನವೂ ಸರಿಯಾಗಿ ಇರ್ತದೆ. ಹೀಗೆ ಬ್ರಹ್ಮ ಪದವಿ ಯೋಗ್ಯಾನ ಅಂದರೆ ತಾತ್ಪರ್ಯ ನೋಡ್ರಿ. ಬ್ರಹ್ಮ ಪದವಿಗೆ ಯೋಗ್ಯರಾದ ಋಜುಗಣಸ್ಥರಿಗೆ ಸರ್ವೇಷಾಂ ಎಲ್ಲರಿಗೂ ಪೂರ್ವಮೇವತು ಏನ್ರಿ ಅವರಿಗೆ ಮೊದಲು ಅವರಿಗೆ ಅಪರೋಕ್ಷ ಜ್ಞಾನ ಇರಂಗಿಲ್ಲ. ಆ 100 ಜನ್ಮಕ್ಕಿಂತಲೂ ಒಂದು ಅಂದರೆ 1, 2, 3, 4 ಅಂತೀವಲ್ಲ, 100ರಿಂದ ಮೊದಲನೇದು ಅಂದರೆ 1ನೇ ಜನ್ಮ. ಅವಾಗ ಅಪರೋಕ್ಷ ಜ್ಞಾನ ಆಗ್ತದೆ. ಆವಾಗ ಅವರಿಗೆ ಅದಕ್ಕಿಂತ ಮೊದಲು ಅಪರೋಕ್ಷ ಇರಂಗಿಲ್ಲ. ಹಾಗಾಗಿ ಅಭಾವಸ್ತ್ವಪರೋಕ್ಷಸ್ಯ ಅಂದರೆ ಅಪರೋಕ್ಷ ಜ್ಞಾನಸ್ಯ ಅಭಾವ. 100 ಜನ್ಮದಕ್ಕಿಂತಲೂ ಮೊದಲು ಅವರಿಗೆ ಅಪರೋಕ್ಷ ಜ್ಞಾನವಿರುವುದಿಲ್ಲ. ಆ ಅಪರೋಕ್ಷ ಜ್ಞಾನಾಭಾವಕ್ಕೆ ಮೋಹ ಅಂತ ಸುಮ್ಮನೆ ಔಪಚಾರಿಕವಾಗಿ ಹೇಳೋದು ಉಂಟು. ಅದಕ್ಕೆ ಹೇಳಿದರು ಮೋಹೋ ಜ್ಞಾನಸ್ಯ ಭಣ್ಯತೆ ಬ್ರಹ್ಮಣ ಅಂತ ಅಲ್ಲಿ ಅನ್ವಯ. ಅಂಶರೂಪೇಶು ಭಾರತ್ಯ ಜ್ಞಾನವರ್ಜನಂ. ಅದರಂತೆಯೇ ಸರಸ್ವತಿ, ಭಾರತಿ ಇತ್ಯಾದಿಗಳಿಗೂ ತಿಳ್ಕೋಬೇಕು. ಇನ್ನು ಅದೊಂದು ಹೇಳ್ತಾರೆ, ಬ್ರಹ್ಮ ಗಾಯತ್ರಿ ಭಾವೇತು ನಾಶಾವತರಣಂ ಕ್ವಚಿತ. ಬ್ರಹ್ಮದೇವರು ಇದ್ದಾಗ, ಸರಸ್ವತಿ ಇದ್ದಾಗ ಅವರಿಗೆ ಈ ಅಂಶಾವತರಣ ಇಲ್ಲ. ಅಂದರೆ ಅಂಶದಿಂದ ಅವತಾರ ಮಾಡೋಣವಿಲ್ಲ, 3 ರೂಪದಾಗಿ ಇರ್ತಾರೆ. ಆದರೆ ವಾಯುದೇವರು, ಭಾರತೀಯವರು ಅವತಾರದಲ್ಲಿ ಬರ್ತಾರೆ. ಬ್ರಹ್ಮ ಗಾಯತ್ರಿ ಭಾವೇತು ಅಂದರೆ ಬ್ರಹ್ಮ ರೂಪದಲ್ಲಿ, ಗಾಯತ್ರಿ ರೂಪದಲ್ಲಿ ಅಂದರೆ ಸರಸ್ವತಿ ರೂಪದಲ್ಲಿ ಅಂಶ ಅವತರಣಂ ಕ್ವಚಿತ್ ನ. ಶತಜನ್ಮಸು ಪೂರ್ವಂತು ಜ್ಞಾನೋದಯ ಉದೀರ್ಯತೆ. 100 ಜನ್ಮಗಳು ಸಾಧನವ ಅದರೊಳಗೆ ಮೊದಲನೇ ಜನ್ಮದಲ್ಲಿ ಅವರಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ. ಬ್ರಹ್ಮಪಟ್ಟಕ್ಕೆ ಬರುವವರು
ಅಪರೋಕ್ಷೇಣ ಪಾರೋಕ್ಷ ಪೂರ್ವಜ್ಞಾನಂ ಸದೈವತು. ಅಪರೋಕ್ಷದಕ್ಕಿಂತಲೂ ಮೊದಲು ಅವರಿಗೆ ಪರೋಕ್ಷ ಜ್ಞಾನ ಪೂರ್ಣವಾಗಿ ಇರುತ್ತದೆ. ಶತಜನ್ಮಗತಾಯಾಶ್ಚ ಅಪರೋಕ್ಷೋಜ್ಜಿತಿರ್ಭವೇತ್. ಶತಜನ್ಮಗತಾಯಾಶ್ಚ ಕ್ವಚಿತ್ ಕ್ವಚಿತ್ ಸರಸ್ವತ್ಯ ಅಂಶಾವತರಣೇಶ್ವಿತಿ ಶಕ್ತಿ ವಿವೇಕೆ. ಆದರೆ ಬ್ರಹ್ಮದೇವರಿಗೆ ಸರಸ್ವತಿಗೆ ಸ್ವಲ್ಪ ವ್ಯತ್ಯಾಸ ಹೇಳುವ ಸಲುವಾಗಿ ಶತಜನ್ಮಗತಾಯ ಸರಸ್ವತ್ಯ ಅಜನ್ಮಯ. ಬ್ರಹ್ಮದೇವರಿಗೆ ಆ 100 ಜನ್ಮ ಸಾಧನ ಅವಸ್ಥೆಯಲ್ಲಿ ಅಪರೋಕ್ಷತೆ ಇರ್ತದೆ. ಅದಕ್ಕಿಂತ ಮೊದಲು ಅವರಿಗೆ ಅಪರೋಕ್ಷನಾಗಿಲ್ಲ, ಪರೋಕ್ಷ ಜ್ಞಾನ ಇರ್ತದೆ, ಅದು ಶುದ್ಧವಾಗಿ ಇರ್ತದೆ. ಅದಕ್ಕೇನೆ ಮೋಹ ಅಂತ ಸ್ವಲ್ಪ ಔಪಚಾರಿಕವಾಗಿರುವ ಪದ್ಧತಿ, ಮೋಹ ಇದಾಗಿಲ್ಲ. ಇನ್ನು ಸರಸ್ವತಿ ಬ್ರಹ್ಮದೇವರಿಗೆ ವ್ಯತ್ಯಾಸ ಮಾಡಿ ಹೇಳಬೇಕಲ್ಲ. ಅದಕ್ಕೆ ಶತಜನ್ಮಗತಾಯ ಸರಸ್ವತ್ಯ ಅವಳಿಗೆ ಅಪರೋಕ್ಷೋಜ್ಜಿತಿ ಭವೇತ್ ಕ್ವಚಿತ್. ಒಮ್ಮೊಮ್ಮೆ ಆ 100 ಜನ್ಮ ಸಾಧನದಲ್ಲಿಯೂ ಆಗಾಗ್ಗೆ ಅಪರೋಕ್ಷ ಜ್ಞಾನ ತಿರೋಧಾನ ಸ್ವಲ್ಪ ಆಗ್ತದೆ, ಭಾಳಿಲ್ಲ ಅದು ಕೂಡ, ಕ್ವಚಿತ್. ಹಾಗಾದರೆ ಭಾರತೀ ದೇವಿಗಂತೂ ಹಾಗೆ ಆಗ್ತದೆ. ಯಾಕಂದರೆ ಅವಳಿಗೆ ಮೂಲ ಅಂಶಿ ರೂಪದಲ್ಲಿದ್ದ ಸರಸ್ವತಿಗೇನೆ ಶತಜನ್ಮಗಳಲ್ಲಿ ಕ್ವಚಿತ್ ಆಗಾಗ್ಗೆ ಸ್ವಲ್ಪ ಮೋಡ ಕವಿದ ಸೂರ್ಯನಂತೆ ಆಗೋ ಕಾಲಕ್ಕೆ ಭಾರತೀ ದೇವಿಗಂತೂ ಅದು ಹಾಗೆ ಆಗ್ತದೆ. ಎಲ್ಲಿ ಕ್ವಚಿತ್ ಅಂತ ಹೇಳಿದ್ದಾರೆ. ಇದು ಈ ರೀತಿಯಾಗಿ ನಾವು ತಿಳ್ಕೋಬೇಕು. ಅಶರೀರೋ ವಾಯುರಭ್ರಂ ವಿದ್ಯುಸ್ತನಯುತ್ನು ಅಶರೀರವ. ಯಾರು ಬಾಳ ಅಶರೀರ ಅಂತ ಇಲ್ಲಿ ಬಂದಿದೆ. ಅಶರೀರ ಸದಾ ವಿಷ್ಣು ಪೂರ್ಣಾನಂದತ್ವತಃ ಸದಾ ಅದೈಲ. ಈ ಅಶರೀರ ವಾಯು ಅಶರೀರ, ಅಭ್ರ ವಿದ್ಯುತ್ ಸ್ತನಯಿತ್ನು ಇವೆಲ್ಲ ಇತ್ಯಾದಿ ಇವು ಬರ್ತಾವೆ. ಶ್ರುತಿವಿಹಿ ತನಿತತ್ವಾತ್ತು ಸ್ತನಯಿತ್ನುರಹರಿಸ್ಮೃತಃ ಅಭ್ರಂ ಭೂತಾಭಿಭರಣಾತ್ ಶ್ರೀಹಿ ವಾಯುರ್ಭರತ ಸ್ಮೃತಃ ವಿದ್ಯುತ್ ಭಾರತೀ ಪ್ರೋಕ್ತ ಏತೆ ಏವ ಅಶರೀರಿಣಃ ವ್ಯತ್ಯಾಸೇನಾಪಿ ನಾಮ ಸ್ಯಾತ್ ಏತೇಷಾಂ ಮಹತಾಂ ಸದಾ ಅಂತಂದ. ಅಂದರೆ ಶ್ರೀಮದಾಚಾರ್ಯರು ಇತಿ ಉಭಯ ನಿರುಕ್ತ ಎಂಬ ಗ್ರಂಥವನ್ನು ಕೊಟ್ಟು ಅಶರೀರ ಎಂಬ ಶಬ್ದ ಭಿನ್ನ ಜನರಿಗೂ ಉಂಟು ಅಂದರೆ ಎಲ್ಲದ ಅಂತ ಕೇಳಿದರೆ ಶ್ರುತಿವಿಹಿ. ಇನ್ನು ಇಲ್ಲಿ ಹೇಳ್ತಾರೆ, ಶ್ರುತಿಗಳಿಂದ ಪರಮಾತ್ಮ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದಾನೆ. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಆ ಸ್ತುತಿಗಳಿಂದ ಪರಮಾತ್ಮ ಸ್ತನಿತತ್ವ ಅಂದರೆ ಪ್ರತಿಪಾದ್ಯನಾಗಿದ್ದರಿಂದ ಭಗವಂತನಿಗೆ ಸ್ತನಯಿತ್ನು ಅಂತಂದ. ಏನು ಇನ್ನು ಎಲ್ಲ ಪ್ರಾಣಿಗಳನ್ನು ಭೂತ ಅಭಿಭರಣ, ಎಲ್ಲ ಪ್ರಾಣಿಗಳನ್ನು ತಾಯಿಯಂತೆ ಸಾಕುವುದರಿಂದ ಲಕ್ಷ್ಮೀದೇವಿಗೆ ಏನಂತಾರೆ, ಶ್ರೀಹಿ ಲಕ್ಷ್ಮೀದೇವಿಗೆ ಏನಂತಾರಪ್ಪ, ಅಭ್ರ ಅಂತಂತಾರೆ. ಅಭಿ ಭೃ ಅ ಅಭಿ ಎಲ್ಲರಿಗೂ ಭೃ ಭರಣ ಮಾಡ್ತಾಳೆ ಲಕ್ಷ್ಮೀದೇವಿ. ಅಲ್ಲಿ ಅಭಿ ಒಳಗಿನ ಇಕಾರೋಪ ಆಗಿದೆ, ಅಭ್ರ ಅಂದರೆ ಲಕ್ಷ್ಮೀದೇವಿ. ಇನ್ನು ವಾಯುದೇವರಿಗೆ ಭರತ ಅಂತ. ಯಾಕೆ? ವಾಯುದೇವರು ಭಾರತಿ ಜ್ಞಾನರೂಪತ್ವ. ಭರ ಅಂದ್ರೆ ವಾಯುದೇವರು ಕೂಡ ಭರಣ ಪೋಷಣ ಮಾಡ್ತಾರೆ ಮತ್ತು ಜ್ಞಾನರೂಪರಾಗಿದ್ದಾರೆ. ವಾಯುದೇವರಿಗೂ ಭರತ ಅಂತಾರೆ. ಆ ಭರತನಾಮಕ ವಾಯುದೇವರ ಪತ್ನಿಯಾಗಿದ್ದರಿಂದ ಏನ್ರಿ ಭಾರತಿ ಅಂತ ಹೆಸರು. ಈ ಭಾರತೀ ದೇವಿಗೆ ವಿದ್ಯುತ್ ಅಂತ, ವಿದ್ಯುತ್ ಭಾರತೀ ಪ್ರೋಕ್ತ ಏತೇ ಏವ ಅಶರೀರಿಣಃ. ಇವರೆಲ್ಲರಿಗೂ ಶರೀರ ಇಲ್ಲ ಅಂದ್ರೆ ಏನು, ಶರೀರದ ಮೇಲೆ ಅಭಿಮಾನವಿಲ್ಲ ಅಂತ ಒಂದರ್ಥ. ಭಗವಂತನಿಗೆ ಶರೀರವಿಲ್ಲ ಅಂತಂದ್ರೆ ಅರ್ಥ ಏನು, ಭೌತಿಕ ಶರೀರವೇ ಇಲ್ಲ. ಲಕ್ಷ್ಮೀದೇವಿಗೂ ಭೌತಿಕ ಶರೀರವಿಲ್ಲ. ಇನ್ನು ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ
ಇವರಿಗೆ ಅಶರೀರ ಅಂತ ಯಾಕಂದ್ರು, ಇವು ನಮ್ಮ ನಿಮ್ಮಂತೆ ಭೌತಿಕ ಶರೀರದ ಮೇಲೆ ಅವರಿಗೆ ಮೋಹಾದಿಗಳು ಇಲ್ಲ. ಆ ಅರ್ಥದ ಒಳಗೆ ಅವರಿಗೂ ಅಶರೀರ ಏನ್ರಿ. ಈ ರೀತಿಯಾಗಿ ಈ ಜ್ಞಾನಿಗಳಿಗೆ ಕೆಲವು ವ್ಯತ್ಯಾಸದಿಂದ ಹೆಸರುಗಳನ್ನು ನಾವು ಕಾಣಬಹುದಾಗಿದೆ. ಈ ಪ್ರಕಾರವಾಗಿ ಉದ್ಧವ ಹೇಳಿದೊಳಗೆ ಅರ್ಥ ಏನಾಯಿತು, ತಾತ್ಪರ್ಯವಂತ ಏನು ಬಂತು, ಭಗವತ್ ತತ್ವಜ್ಞಾನವನ್ನು ನಾವು ಅತಿ ಉತ್ತಮ ರೀತಿಯಿಂದ ಕೇಳಬೇಕು ಅಂದರೆ ಆ ಭಗವಂತನಿಂದೇ ಕೇಳಬೇಕು. ಆದರೆ ಆ ಭಗವಂತನಿಂದ ನಮಗೆ ಕೇಳಿದ ಪೂರ್ಣ ತಿಳಿಯಂಗಿಲ್ಲ. ಅದಕ್ಕೆ ಆ ದೇವರ ಹೇಳಿದ್ದನ್ನು ಸಂಗ್ರಹ ಮಾಡಿ ಹೇಳುವವರು ಯಾರು, ಮತ್ತು ವಾಯುದೇವರೇನು. ಈ ಉದಾಹರಣಾರ್ಥವಾಗಿ ಸಕಲ ವೇದಗಳೆಲ್ಲ ಭಗವಂತನ ವಾಣಿನೇ, ಆದರೆ ಆ ವೇದಗಳಿಗೆ ಸಾಕ್ಷಾತ್ ಅರ್ಥವನ್ನು ಮಾಡಿ ನಮಗೆ ಬರ್ತದೆ. ಮತ್ತು ಅದಕ್ಕೇನು ಮಾಡಬೇಕು, ವಾಯುದೇವರು ಬ್ರಹ್ಮದೇವರೇ ಹೇಳಬೇಕು. ಈ ಮಹಾಭಾರತ ತಗೋರಿ, ಈ ಭಾಗವತೆ ತಗೋರಿ, ಈ ಭಾಗವತದಿಂದ ಭಗವಂತನಿಂದ ಹುಟ್ಟಿದ್ದು, ಅಂದರೆ ವೇದವ್ಯಾಸ ರೂಪಿ ಪರಮಾತ್ಮನಿಂದ ಹೇಳಿದ್ದು. ಆದರೆ ಈ ಭಾಗವತ್ ನಮಗೆ ನೇರವಾಗಿ ತಿಳಿತದ ಇಲ್ಲ. ಮತ್ತು ಶ್ರೀಮದಾಚಾರ್ಯ ತಾತ್ಪರ್ಯ ಬೇಕೇ. ಅಂತೂ ಭಗವತ್ ಸ್ವರೂಪವನ್ನು ಅತೀ ಶುದ್ಧವಾಗಿ ಚೆನ್ನಾಗಿ ಯಾವ ದೋಷವೂ ಇಲ್ಲಾರ್ದೇ ಹೇಳ್ತಕ್ಕಂತಹ ಮುಖ್ಯವಾದಂತಹ ವಕ್ತ ಯಾರು, ಪರಮಾತ್ಮನೇ ಅಂತ ಹೇಳ್ತಾರೆ. ಅನಂತರ ಲಕ್ಷ್ಮೀ ಇತ್ಯವಾಯುದೇವರು. ಆದ ಕಾರಣ ಕೃಷ್ಣ ಪರಮಾತ್ಮ ನೀ ನಮಗೆ ನಿನ್ನ ಸ್ವರೂಪವನ್ನು ಹೇಳ್ತಕ್ಕಂಥವನಾಗೋ ಎಂಬುವಂಥ ಒಂದು ಪ್ರಾರ್ಥನಾ ಭಾಗದಲ್ಲಿ ಉದ್ಧವ ಹೇಳ್ತಾ ಬ್ರಹ್ಮರುದ್ರಾದಿಗಳು ಕೂಡ ಮೋಹಿತರು ಅಂತಂದಿದ್ರು. ಇಲ್ಲಪ್ಪ, ಬ್ರಹ್ಮದೇವರಿಗೆ ಯಾವ ಮೋಹವೂ ಇಲ್ಲ, ವಾಯುದೇವರಿಗೂ ಯಾವ ಮೋಹಗಳಿಲ್ಲ, ದೇವತೆಗಳಿಗೂ ಹೆಚ್ಚಾಗಿ ಮೋಹ ಇಲ್ಲ. ಒಮ್ಮೊಮ್ಮೆ ಭೌತಿಕ ಶರೀರ ಇರೋದರಿಂದ ಅಸುರಾವೇಶದಿಂದ ಹೊರಗಿನ ಪದಾರ್ಥಗಳ ಆಕರ್ಷಿತರಾಗಿ ಮೋಹ ಬರ್ತದೆ. ಮುಖ್ಯವಾಗಿ ಅವರಿಗೂ ಮೋಹಾದಿಗಳು ಇಲ್ಲಂತೆ ತಾತ್ಪರ್ಯ. ಇದ್ದರೂ ಕೂಡ ಅಸುರಾವೇಶದಿಂದ. ಆ ಅಸುರಾವೇಶ ವಾಯುದೇವರಿಗೆ ಇಲ್ಲ. ಒಟ್ಟಾರೆ ಈ ಪ್ರಮೇಯ ತಿಳ್ಕೋಬೇಕು. ಒಟ್ಟಾರೆ ಈ ತಾತ್ಪರ್ಯದ ಭಾಗ. ತಸ್ಮಾತ್ ಇನ್ನು 18ನೇ ಶ್ಲೋಕ ನೋಡ್ರಿ. ತಸ್ಮಾತ್ ಭವಂತಮನವದ್ಯಮನಂತ ಪಾರಂ ಸರ್ವಜ್ಞಮೀಶ್ವರಮಖಂಡ ವಿಕುಂಠ ದೃಷ್ಟ್ಯಂ ನಿರ್ವೇದಧೀಃ ಅಹರಹರ ವೃಜಿನಾಭಿತಪ್ತೋ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೇ. ಉದ್ಧವ ಭಗವತ್ ತತ್ವ ಜಿಜ್ಞಾಸುವಾಗಿ ಭಗವಂತನಿಗೆ ಶರಣಾಗತನಾಗಿದ್ದಾನೆ. ಆ ಭಗವಂತ ಎಂಥವ, ನಾರಾಯಣ, ಶುದ್ಧವಾದಂಥ ಗುಣಪರಿಪೂರ್ಣ, ದೋಷವರ್ಜಿತ, ವೇದಗಳಿಂದ ಜ್ಞೇಯ, ಮುಕ್ತರಿಗೂ ಆಶ್ರಯ, ಮತ್ತು ನರಸಖ. ನರಸಖ ಅಂದರೆ ನರನಾರಾಯಣ ಅಂತಾರಲ್ಲ, ಅಂದರೆ ನರಾವತಾರಿಯಾದ ಶೇಷದೇವರ ಅಥವಾ ಅರ್ಜುನನ ಸಖನಾಗಿದ್ದಾನೆ. ಅಂಥ ಪರಮಾತ್ಮನಾದ ಹೇ ಕೃಷ್ಣನೇ, ನಾನು ನಿನಗೆ ಶರಣಾಗತನಾಗಿದ್ದೇನೆ. ನೀ ಎಂಥವ ಅಂದರೆ ನೀ ಪರಮಾತ್ಮ ಎಂಥವ, ಭವಂತಂ ಅನವದ್ಯಂ ದೋಷ ದೂರ, ಅನಂತಪಾರಂ ಯಾವನ ಅಂತವೇ ಇಲ್ಲವೋ, ಸರ್ವಜ್ಞಂ ಅಂದರೆ ಸರ್ವಜ್ಞ ಸ್ವರೂಪನಾದವ, ಈಶ್ವರಂ ಅಖಂಡ ವಿಕುಂಠ ದೃಷ್ಟ್ಯಂ ಅವನ ಜ್ಞಾನ ಅಖಂಡದು, ಅಲ್ಲಿ ಸಂಶಯಾದಿಗಳಿಂದ ಯಾವುದು ಹೊಯ್ದಾಡಂಗಿಲ್ಲ. ಪರಮಾತ್ಮ ನಿಶ್ಚಲ ಜ್ಞಾನ ಪರಮಾತ್ಮಂದು. ಅಂತಹ ನಿನ್ನನ್ನು ನಿರ್ವೇದಧೀಹಿ ಅಹರಹರ ವೃಜಿನಾಭಿತಪ್ತ. ನಾ ಎಂಥವ ಅಂದರೆ ಯಾವಾಗಲೂ ಸಂಸಾರದಿಂದ ಭಾರಿ ದುಃಖಿತನಾಗಿರ್ತಕ್ಕಂತಹ, ವೃಜಿನ ಅಂದರೆ ಪಾಪದಿಂದ ಬೆಂದು ಹೋಗಿರತಕ್ಕಂಥ ನಾನು ನಿನಗೆ ಶರಣಾಗತನಾಗಿದ್ದೇನೆ, ನೀನು ನನಗೆ ಅವಶ್ಯವಾಗಿ ಹೇಳ್ತಕ್ಕಂಥವನಾಗು ಅಂತ. ಒಬ್ಬ ಪ್ರಾಮಾಣಿಕ ಶಿಷ್ಯ ಒಬ್ಬ ಶ್ರೇಷ್ಠ ಗುರುಗಳಿಗೆ ತತ್ವೋಪದೇಶವನ್ನು ಮಾಡುವ ಶರಣಾಗತಿ ಪೂರ್ವಕ ಪ್ರಾರ್ಥನೆ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ಸ್ವಲ್ಪ ತಾತ್ಪರ್ಯ ಉಂಟು. ವಿಷ್ಣೋರೋ ವಾಯೋ ಅನಂತಸ್ಯ ತ್ರಿಭಿರಂಶೈ ನರಸ್ಮೃತಃ. ಇಲ್ಲೇ ನಾರಾಯಣಂ ನರಸಖಂ, ನರನ ಸಖನಾದ ನಾರಾಯಣ. ನರ ಅಂದರೆ ಯಾರು ನೋಡಿ, ಶ್ರೀಮದಾಚಾರ್ಯ ತಾತ್ಪರ್ಯ ಸುಂದರವಾಗಿ ಹೇಳ್ತಾರೆ. ಏಕಾಶ ತಾತ್ಪರ್ಯ ನೋಡಬೇಕು, ಅದು ನಿಮಗೆಲ್ಲ ವಿಶಿಷ್ಟ ಗೊತ್ತಾಗ್ತದೆ. ಅಲ್ಲಿ ನರಸಖ ಅಂದರೆ ನೀವು ಬದಲಿ ಒಳಗೆ ನರನಾರಾಯಣರು ಇದ್ದಾರೆ ಅಂತ ಹೇಳ್ತೀವಿ. ನರ ಪರ್ವತ, ನಾರಾಯಣ ಪರ್ವತ ಅಂತ. ನರ ಅಂದರೆ ಯಾರು, ನರ ಯಾರು ಅಂತಂದರೆ ಶೇಷದೇವರು ಮತ್ತು
ಅವತಾರಗಳಲ್ಲಿ ಬಲರಾಮ ಮತ್ತು ಲಕ್ಷ್ಮಣ ಮತ್ತು ನರನೆಂಬುವಂಥ ಶೇಷನ ಅವತಾರ ಯಮದೇವರಲ್ಲಿ ಹುಟ್ಟಿದ್ದಾನೆ ನಾರಾಯಣ ದೇವರ ಜೊತೆಗೆ. ಆ ನರನಲ್ಲಿ ಏನು ಗೊತ್ತಂದ್ರೆ, ಆ ನರನಾಮಕ ಶೇಷನಲ್ಲಿ ವಿಷ್ಣು ಪರಮಾತ್ಮ ಮತ್ತು ವಾಯುದೇವರು ಶೇಷದೇವರು ಈ ಮೂರೂ ಮಂದಿ ಇದ್ದಾರಂತೆ ನರನಲ್ಲಿ. ಮುಖ್ಯವು ಶೇಷದೇವರ ಅವತಾರ. ಅಲ್ಲಿ ವಿಷ್ಣು ಮತ್ತು ವಾಯುದೇವರು ವಿಶೇಷವಾಗಿ ಆವಿಷ್ಟರಾಗಿದ್ದಾರೆ. ಅಂಥ ನರನಾಮಕ ಶ್ರೇಷ್ಠ ಋಷಿ ನಾರಾಯಣ ದೇವರ ಸಖಾಮ ಬದರಿಯೊಳಗಿರ್ತಕ್ಕಂಥವು. ಇನ್ನು ಶೇಷದೇವರಿದ್ದಾರಲ್ಲ, ಶೇಷದೇವರು ಅಲ್ಲಿ ವಿಷ್ಣೋ ವಾಯೋ ಅನಂತಸ್ಯ ತ್ರಿವಿಧಂಶೈ ನರಸ್ಮೃತಃ. ವಿಷ್ಣು ವಾಯು ಅನಂತ ಈ ಮೂರು ಅಂಶಗಳಿಂದ ಕೂಡಿದ ನರನಾಮಕ ಒಬ್ಬ ಶ್ರೇಷ್ಠ ಋಷಿ, ಮುಖ್ಯ ಶೇಷಾವತಾರ. ಇನ್ನು ಅರ್ಜುನನೂ ಕೂಡ ನರಾವತಾರಿಯೇ. ಅರ್ಜುನ ಅಲ್ಲಿ 4 ರೂಪಗಳು ಬಂತು. ಸೇಂದ್ರಶ್ಚತುರ್ಭಿ ಪಾರ್ಥಶ್ಚ ವಿಷ್ಣು ವಾಯು ಶೇಷ ಮತ್ತು ಇಂದ್ರ. ಹೀಗೆ ಸೇಂದ್ರಶ್ಚತುರ್ಭಿ ಪಾರ್ಥಸ್ತು. ಈ ಅರ್ಜುನನಲ್ಲಿ 4 ರೂಪಗಳು, ಅಂದರೆ 4 ಅಲ್ಲಿ ಒಳಗೆ ಅಂಶಗಳು. ಒಂದು ಇಂದ್ರನ ಅಂಶ, ಒಂದು ಶೇಷದೇವರದು, ಮತ್ತು ಒಂದು ವಿಷ್ಣು ಪರಮಾತ್ಮಂದು, ಒಂದು ವಾಯುದೇವರು. ಇನ್ನು ಬದರಿಯೊಳಗಿದ್ದಂಥ ನರನಾಮಕ ಏನೊಬ್ಬ ಜೀವಾತ್ಮ ಇದ್ದಾನೆ, ಅಂದರೆ ಭಕ್ತಿದ್ದಾನೆ. ಒಂದರಲ್ಲಿ ವಿಷ್ಣು ವಾಯು ಮತ್ತು ಶೇಷ 3. ಇನ್ನು ದ್ವಾಭ್ಯಾಂತು ಬಲಲಕ್ಷ್ಮಣವು. ಬಲರಾಮ ಮತ್ತು ಲಕ್ಷ್ಮಣದಲ್ಲಿ 2 ಅಂಶಗಳು. ಯಾರು ಅಲ್ಲಿ ಬಲರಾಮನೊಳಗ ವಿಷ್ಣು ಮತ್ತು ಶುಕ್ಲಕೇಶ, ಅಂದರೆ ಪರಮಾತ್ಮನ ಶುಕ್ಲಕೇಶ ರೂಪ ಮತ್ತು ಶೇಷ, ಇವ 2 ರೂಪಗಳು ಎಲ್ಲ ಬಲರಾಮನಲ್ಲಿ ಅವ, ಲಕ್ಷ್ಮಣನಲ್ಲಿ ಅವ. ಹೀಗೆ ಬಲಲಕ್ಷ್ಮಣವು. ಈ ಪ್ರಕಾರವಾಗಿ ನೀವು ತಿಳ್ಕೋಬೇಕು. ನೋಡ್ರಿ, ನಾರಾಯಣಂ ನರಸಖಂ ಅಂತ ಭಾಗವತ್ ಹೇಳಿದ್ದನ್ನು ಶ್ರೀಮದಾಚಾರ್ಯರು ಇನ್ನಿಷ್ಟು ನಿಮಗೆ ನರ ಅಂದರೆ ಯಾರು ಎಂಬುವಂಥದ್ದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ. ಇಷ್ಟೆಲ್ಲ ನಮಸ್ಕಾರ ಮಾಡಿ ಉದ್ಧವ ಅಂತಾನಂತೆ, ಹೇ ಪರಮಾತ್ಮ, ನೋಡು, ಪ್ರಾಯೇಣ ಮನುಜಾಲೋಕೆ ಲೋಕತತ್ವ ವಿಚಕ್ಷಣ. ಪ್ರಾಯ ಎಲ್ಲ ಮನುಷ್ಯ ಲೋಕದೊಳಗೆ ಬುದ್ಧಿವಂತವರು ಲೋಕತತ್ವ ವಿಚಕ್ಷಣ, ಲೌಕಿಕವಾಗಿರ್ತಕ್ಕಂಥ ವಿಷಯಗಳಲ್ಲಿ ಬಹಳ ಬುದ್ಧಿವಂತರಿರ್ತಾರೆ. ವ್ಯವಹಾರದಲ್ಲಿ ಸಮುದ್ಧರಂತೆ ಆತ್ಮಾನಂ ಆತ್ಮನೈವ ಅಶುಭಾಶಯಾತ. ಅಂಥ ಮಹಾನುಭಾವರು ಭಗವದ್ಭಕ್ತರ ಸಮಾಗಮದಿಂದ ಸ್ವಂತ ತಿಳುವಳಿಕೆ, ಅಂದರೆ ಪರೋಪದೇಶ ಬೇಕು ಅವರಿಗೆ, ಅವರು ಸ್ವಯಂ ತಿಳುವಳಿಕೆಯಿಂದಲೇ ಅವರು ಈ ಪಾಪಗಳಿಂದ ದೂರಾಗಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳುತ್ತಾರೆ. ಪ್ರಾಯ ಅಂದರೆ ಎಲ್ಲರೂ ಅಲ್ಲ, ಪ್ರಾಯ. ಈಗ ಲೋಕತತ್ವ ವಿಚಕ್ಷಣ ಅಂದರೆ ಏನು? ಇದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬಂತೆ ಏನಿಲ್ಲ. ಅಂದರೆ ಲೋಕತತ್ವ ವಿಚಕ್ಷಣ ಅಂದ್ರೆ ಅರ್ಥ ಏನು? ಲೋಕೆ ತತ್ವೇಚ ವಿಚಕ್ಷಣ ಅಂತ ಮಾಡ್ಕೋಬೇಕು. ಲೋಕಸ್ಯ ತತ್ವ ಅಲ್ಲ, ಲೋಕೆ ತತ್ವೇಚ ವಿಚಕ್ಷಣ ಅಂದ್ರೆ ಲೌಕಿಕ ವಿಚಾರ ಮತ್ತು ತಾತ್ವಿಕ ವಿಚಾರ, ಅಂದರೆ ಜೀವಾತ್ಮ ಪರಮಾತ್ಮ ಅವುಗಳ ಸಂಬಂಧ ತಾತ್ವಿಕ ವಿಚಾರ. ಇದರ ಒಳಗೆ ವಿಚಕ್ಷಣರಾದವರು ಪ್ರಾಯ ಎಲ್ಲರೂ ಕೂಡ ಮೋಕ್ಷ ಸಾಧನವನ್ನು ಮಾಡಿಕೊಳ್ಳಲು ಸಮರ್ಥರಾಗಿರುತ್ತಾರೆ. ಅದೇನಾಯಿತು, ಮೋಕ್ಷ ಸಾಧನ ಮಾಡಿಕೊಳ್ಳುವವರಿಗೆ ಜಗತ್ತಿನ ಜ್ಞಾನ ಇರಬೇಕು ಮತ್ತು ಭಗವತ್ ತತ್ವಜ್ಞಾನ ಇರಬೇಕು. ಅದಕ್ಕೆ ಲೋಕ ತತ್ವ ಎರಡು ಮಾಡಿ, ಲೋಕೆ ತತ್ವೇಚ. ಲೋಕ ಅಂದರೆ ಜಗತ್ತಿನ ವಿಷಯಕ್ಕೆ, ತತ್ವ ವಿಷಯಕ್ಕೆ ಎರಡನ್ನೂ ಹೇಳಿ. ಪ್ರಾಯ ಅಂತ ಯಾಕಂದ್ರು, ಪ್ರಾಯ ಅಂತ ಯಾಕಂದ್ರು ಅಂದರೆ ಪಾರೋಕ್ಷೇಣೈವ ತತ್ವಂತು ಲೋಕಂ ಚಾಪಿ ವಿದಂತಿಚೆ. ಅವರಿಗೆ ವಿಚಕ್ಷಣರು ಅಂದರೆ ಪ್ರಾಯ ಅಂತ ಯಾಕಂದ್ರೆ ಅಂದರೆ ಗ್ರಾಂಥಿಕವಾಗಿ ಜ್ಞಾನಿಗಳಿಂದ ತಿಳ್ಕೊಂಡು ಸಾವೇ ಅಭ್ಯಾಸ ಮಾಡಿಯೋ ಅವರು ಪರೋಕ್ಷ ಜ್ಞಾನ ಮಾಡ್ಕೋತಾರೆ. ಅಂದರೆ ಅವರಿಗೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಭಗವಂತನ ವಿಷಯಕ್ಕಾಗಲಿ ಜಗತ್ತಿನ ವಿಷಯಕ್ಕಾಗಲಿ ಸೂಕ್ಷ್ಮವಾಗಿರತಕ್ಕಂಥ ಜ್ಞಾನ ಅವರಿಗೆ ಆಗೋದಿಲ್ಲ, ಅನುಭವಾರೂಢ ಆಗಂಗಿಲ್ಲ ಅಂತ. ಪಾರೋಕ್ಷೇಣೈವ ತತ್ವಂತು ಲೋಕಂ ಚಾಪಿ. ತತ್ವ ಮತ್ತು ಲೋಕ ವಿದಂತಿ ತಿಳ್ಕೋತಾರೆ. ತೇಪಿ ಸಸ್ನೇಹ ನಿರ್ಮುಕ್ತ ತಮೋ ಯಾಂತಿ
ಇನ್ನು ನೋಡ್ರಿ, ಅಷ್ಟಿದ್ದರೂ ಕೂಡ ಲೌಕಿಕ ಸಾಧು ಸುಖ ಜ್ಞಾನ ಇದ್ದರೂ ಕೂಡ ಅವ್ರೇನು ಮಾಡಬೇಕು? ಲೌಕಿಕ ಜ್ಞಾನ ತತ್ವಜ್ಞಾನಕ್ಕೆ ವಿರುದ್ಧವಾದದ್ದು, ಅದೇ ಆಸಕ್ತಿಯನ್ನು ಬಹಳ ಮಾಡಬಾರದು ಅಂತೇನಾಗಬೇಕು ಅವರಿಗೆ? ಅದರ ಬಗ್ಗೆ ಅಸಾರ ಜ್ಞಾನ ಆಗಬೇಕು. ಭಗವದ್ಜ್ಞಾನದ ಬಗ್ಗೆ ದೃಢವಾದಂಥ ಅವರಿಗೆ ಅನುಭವ ಆಗಬೇಕು. ಏನ್ರಿ? ಆವಾಗ ಅವ್ರಿಗೇನಾಗ್ತದೆ? ಅಪರೋಕ್ಷ ಜ್ಞಾನವಾಗ್ತದೆ. ಆ ಅಪರೋಕ್ಷ ಜ್ಞಾನವಾಗಲಾರ್ದೇನೆ, ಭಕ್ತಿ ಇಲ್ಲಾರ್ದೇನೆ, ಬರೇ ಕೇವಲ ಭೌತಿಕ ಜ್ಞಾನವನ್ನು ಮಾಡಿಕೊಂಡರೆ ಅಪರೋಕ್ಷ ನಚ ಜ್ಞಾನಂ ತೇಷಾಂ ಉತ್ಪದ್ಯತೆ ಕ್ವಚಿತ್ ಅಂತ ಹೇಳಿದರು. ಅವಾಗ ತೇಪಿ ಸಸ್ನೇಹ ನಿರ್ಮುಕ್ತಾ ತಮೋಯಾಂತಿ ವಿನಿಶ್ಚಯ. ಸಸ್ನೇಹ ಅಂದ್ರೆ ಏನು? ಭಗವದ್ಜ್ಞಾನದಲ್ಲಿ ಭಗವದ್ಭಕ್ತರಲ್ಲಿ ಅವರಿಗೆ ಬರೇ ಅದು ಸ್ನೇಹ ಇರಬೇಕು, ಪ್ರೀತಿ ಇರಬೇಕು. ಏನ್ರಿ? ಪ್ರೀತಿ ಇದ್ದರೆ ಮಾತ್ರ ಅವರು ಶ್ರೇಷ್ಠ ಮೋಕ್ಷಕ್ಕೆ ಹೋಗ್ತಾರೆ. ಇಲ್ಲೇ ಅಂದರೆ ತಮಸ್ಸಿಗೆ ಹೋಗೋದು ಖಾತ್ರಿ. ಏನ್ರಿ? ಮತ್ತು ಜ್ಞಾನಿಗಳ ಉಪದೇಶದಿಂದ ವಿಷ್ಣು ತತ್ವವನ್ನು ನಿಶ್ಚಯ ಮಾಡಿಕೊಳ್ಳದಿದ್ದರೆ ನಚ ಅಪರೋಕ್ಷ ಜ್ಞಾನಂ, ಅವರಿಗೆ ಅಪರೋಕ್ಷ ಜ್ಞಾನವಾಗುವುದಿಲ್ಲ. ಅವರಿಗೆ ತೇಷಾಂ ನ ಉತ್ಪದ್ಯತೆ ಜ್ಞಾನಂ, ತೇಷಾಂ ನ ಉತ್ಪದ್ಯತೆ ಅಂತೂ ಏನಾಯ್ತು ವಿಚಾರ? ಲೌಕಿಕ ಜ್ಞಾನದಲ್ಲಿ ಎಷ್ಟೇ ಬುದ್ಧಿವಂತರಾದರು ಅಥವಾ ತಮ್ಮ ಬುದ್ಧಿಬಲದಿಂದ ಹೊರಗಿನ ತತ್ವಜ್ಞಾನದಲ್ಲಿಯೂ ಸಾಕಷ್ಟು ವಿಚಾರ ತಿಳ್ಕೊಂಡ್ರೂ ಕೂಡ ಸ್ನೇಹ ಬೇಕು, ಭಕ್ತಿ ಬೇಕು ಭಗವದ್ಭಕ್ತರಲ್ಲಿ, ಭಗವಂತನಲ್ಲಿ. ಇದಿಲ್ಲಾರ್ದೇನೆ ಬರೇ ಇವರು ಹಾಗೇ ಹೊಂಟರು ಅಂತಂದರೆ ಅವರಿಗೆ ಅಪರೋಕ್ಷ ಜ್ಞಾನವಾಗುವುದಿಲ್ಲ, ಮೋಕ್ಷವಾಗುವುದಿಲ್ಲ. ಅದಕ್ಕೇನು ಬೇಕು? ಜ್ಞಾನದ ಜೊತೆಗೆ ಅತ್ಯುತ್ತಮವಾದಂಥ ಸತ್ಸ್ನೇಹ, ಭಗವತ್ ತತ್ವ ಜ್ಞಾನ ಬೇಕು, ಭಕ್ತಿನೂ ಬೇಕು ಅಂತ ಅರ್ಥ. ಕೇವಲ ಭಕ್ತಿರಹಿತವಾದಂತಹ ಬರೀ ಬುದ್ಧಿಬಲದಿಂದ ನಾನು ಈ ವೇದಕ್ಕೆ ಹಿಂಗೆ ಅರ್ಥ ಮಾಡ್ತಾನೋ, ಅದಕ್ಕೆ ಹಂಗೆ ಮಾಡ್ತಾನೋ. ಈಗ ಎಷ್ಟೋ ಮಂದಿ ಇರ್ತಾರೆ ನೋಡ್ರಿ, ಸಾಕಷ್ಟು ಪ್ರವಚನದ ಒಳಗೆ ಭಾರಿ ಭಾರಿ ಕೌಶಲ್ಯವನ್ನು ತೋರಿಸ್ತಾ ಪಾಂಡಿತ್ಯವನ್ನು ಮೆರೆದು ಜಗತ್ತಿನ ಪ್ರಸಿದ್ಧ ಆಗ್ತಾರೆ. ಆದರೆ ಅವರ ಆಚರಣೆಗಳು, ಅವರ ವಿಚಾರಗಳಲ್ಲಿ ದೇವರ ಬಗ್ಗೆ ಭಕ್ತಿನೇ ಕಾಣಂಗಿಲ್ಲ. ಮತ್ತೇನು ಮಾಡಬೇಕು? ಅಂಥವರಿಗೆ ಅಪರೋಕ್ಷ ಜ್ಞಾನ ಆಗಂಗಿಲ್ಲ, ಅದರಿಂದ ಮೋಕ್ಷವೂ ಇಲ್ಲ ಅಂತ. ಈ ಪ್ರಕಾರವಾಗಿ ಈ ತಾತ್ಪರ್ಯ ತಿಳ್ಕೋಬೇಕು. ಇದಾದ ನಂತರ ಒಮ್ಮೆ ಇಲ್ಲಿ 30ನೇ ಶ್ಲೋಕಕ್ಕೆ ಹೋಗಿದ್ದಾರೆ ತಾತ್ಪರ್ಯ. ನಡವಳಿಕೆಂದು ಸಾಕಷ್ಟು ವಿಷಯಗಳವ. ಭಾಗವತರೊಳಗೆ ನೀವು ಕೇಳಿರ್ತೀರಿ. ಲೋಕತತ್ವ ವಿಚಕ್ಷಣ ಅಂತ ಹೇಳಿದ್ರು. ಇನ್ನು ಮುಂದೆ ಆತ್ಮನೋ ಗುರುರಾತ್ಮ ಇವ ಪುರುಷಸ್ಯ ವಿಶೇಷತಃ ಪ್ರತ್ಯಕ್ಷ ಅನುಮಾನಾಭ್ಯಂ ಶ್ರೇಯೋಸೋ ವಿಂದತೆ ಅಂತ ಮುಂದೆ ಇದೆ. ಈ ವಿಚಾರವನ್ನೇ ತಾತ್ಪರ್ಯಾದಿಗಳ ಭಾಳಿನಿಕ ಇಷ್ಟೇ ಹೇಳಿದ್ದಾರೆ. ಇದಕ್ಕೆಲ್ಲ ತಾತ್ಪರ್ಯಗಳು ಇಲ್ಲ. ಇನ್ನು ಎದಕ್ಕದ ಅಂತಂದ್ರೆ ಒಬ್ಬ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾರೆ, ಉದ್ಧವ, ನೀ ಶುದ್ಧವಾದಂಥ ತತ್ವೋಪದೇಶವನ್ನು ಕೇಳೋದು ಇಚ್ಛಾ ಮಾಡ್ತಾ ಇದ್ದೀವಿ, ನಿನಗೊಂದು ಹೇಳ್ತೇನೆ. ಹಿಂದಕ್ಕೆ ನಮ್ಮ ಮನೆತನ ಯದುಕುಲ ಯದುರಾಜರು ಅವರು ತತ್ವಜ್ಞಾನವನ್ನು ಪಡೆಯಬೇಕಂತ ಇಚ್ಛೆ ಉಳ್ಳವರು. ದಾರಿಯಲ್ಲಿ ಹೊಂಟಾಗ ಅವಧೂತಂ ದ್ವಿಜಂ ಕಂಚಿತ್ ಚಲಂತಂ ಅಕುತೋ ಭಯಂ. ಒಬ್ಬ ಅವಧೂತನ್ನು ಕಂಡು ಏನ್ರಿ, ಅವಾಗ ಕುತೋ ಭಯಂ, ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅವನಿಗೆ ಹೊರಗಿನ ಆತಂಕಗಳೇ ಇದ್ದಿದ್ದಿಲ್ಲ. ಅಂತಹ ಅವಧೂತನ ಕಡೆಗೆ ಹೋದರು. ಅವನನ್ನು ಕಂಡರು. ಅವರಂತಾರೆ, ಯದುರಾಜರು ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಸ್ತೆ ವಿಶಾರದ. ನೀವು ಹೊರಗೇನು ದೇಹಭರಣ ಮಾಡ್ಕೊಳ್ಳಿಕ್ಕೆ ಕೆಲಸ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಆದರೂ ನಿಮಗೆ ಈ ಶ್ರೇಷ್ಠ ಪರಿಪಕ್ವ ಬುದ್ಧಿ ಅದು ಹೇಗೆ ಬಂತು ಅಂದರೆ ಅಶನಾದಿ ಪ್ರವೃತ್ತಿ ಶೂನ್ಯಶ್ಯ ಅಂತ ಬರೀತಾರೆ ಪದರತ್ನ ಮಲಿಕ. ನೀವು ಆಹಾರವನ್ನು ತಗೋಬೇಕು, ದೇಹವನ್ನು
ರಕ್ಷಣಾ ಮಾಡ್ಕೋಬೇಕೆಂಬುವಂಥ ಇಚ್ಛಾ ನಿಮಗೆ ಇಲ್ಲೇ ಇಲ್ಲ. ಆದರೂ ನೀವು ಪರಿಪುಷ್ಟರಾಗಿರಿ. ನಿಮ್ಮ ಕಣ್ಣಲ್ಲಿ ಕಾಂತಿ ಇದೆ, ನಿಮ್ಮ ದೇಹದಲ್ಲಿ ಒಂದು ಥರದ ಪುಷ್ಟಿ ಇದೆ. ಇದು ಹೇಗೆ? ಪ್ರಾಯೋ ಧರ್ಮಾರ್ಥಕಾಮೇಶು ವಿವಿತ್ಸಾಯಾಂಚ ಮಾನವರು ಹೆಚ್ಚಾಗಿ ಧರ್ಮಾರ್ಥ ಕಾಮ ಇದರೊಳಗೆ ಮೋಕ್ಷದ ಬಗ್ಗೆ ತಲೆಕೆಡಿಸೋಂಗಿಲ್ಲ. ಹೇತನೈವ ಸಮೀಹಂತೆ ಆಯುಷೋ ಯಶಸ್ಸಿಯ, ತಮ್ಮ ಆಯುಷ್ಯ ಎಲ್ಲವನ್ನು ಏನು ಮಾಡ್ತಾರೆ ಇವರು? ಲೌಕಿಕದಲ್ಲಿ ಹೆಚ್ಚು ಉಪಯೋಗ ಮಾಡ್ಕೋತಾರೆ ತಮ್ಮ ಬುದ್ಧಿ ಆಯುಷ್ಯವನ್ನು. ಮೋಕ್ಷಕ್ಕಾಗಿ ಪ್ರಾಯ ಮಾನವರು ಭಗವತ್ ತತ್ವ ಜಿಜ್ಞಾಸ ಮಾಡಲಿಕ್ಕೆ ಭಾಳ ಮಂದಿ ಬರೋಂಗಿಲ್ಲ. ದೇವರು ಒಳ್ಳೆ ಬುದ್ಧಿ ಕೊಟ್ಟನಲ್ಲಪ್ಪ, ಚೆನ್ನಾಗಿ ಇಂಜಿನಿಯರೋ ಡಾಕ್ಟರೋ ಆಗಿ ಒಳ್ಳೆ ಹಣ ಸಂಪಾದನೆ ಮಾಡಿ ದೊಡ್ಡ ಬಂಗ್ಲೆ ಕಟ್ಟಿಸಿ ಕಾರ್ ಹಾಕ್ಕೊಂಡು ಹೆಂಡತಿ ಮಕ್ಕಳು ಸುಖ ಮಾಡಿಕೊಂಡು ಅವರನ್ನು ಲೌಕಿಕಗಳನ್ನು ತೊಡಗಿಸ್ಬಿಡ್ತಾರೆ. ಪ್ರಾಯ ಮಾನವರಿಷ್ಟೇ ತಮ್ಮ ಆಯುಷ್ಯ, ತಮ್ಮ ಬುದ್ಧಿ, ತಮ್ಮ ಸಂಪತ್ತು ಅದು ಭಗವಂತನ ಪ್ರೀತಿಗಾಗಿ ಬಳಸೋರು ಬಹಳ ಕಡಿಮೆ ಇದ್ದಾರೆ, ಇಲ್ಲ ಅನ್ನಂಗಿಲ್ಲ. ಅದು ನೀನು ಮಾತ್ರ ತಂತು ಕಲ್ಪ ಕವಿರ್ ದಕ್ಷ. ನೋಡು, ಕಲ್ಪ ಅಂತಾರೆ, ನೀನಂತೂ ಸಮರ್ಥನಾಗಿದ್ದಿ. ದಕ್ಷ ಅಂದರೆ ಬಹಳ ಜಾಣನಾಗಿದ್ದಿ. ಸುಭಗ ಉತ್ತಮ ಕಾಂತಿಯುಳ್ಳವನಾಗಿದ್ದೀಯ. ಕ್ವಚಿದಪಿ ಕರ್ಮಕರ್ತು ನೇಹ. ಇಷ್ಟೆಲ್ಲ ಇದ್ದರೂ ಕೂಡ ನಿಮಗೆ ಕೆಲಸ ಮಾಡುವ ಸಾಮರ್ಥ್ಯವಿದ್ದರು, ತಿಳುವಳಿಕೆ ಸಾಕಷ್ಟಿದ್ದರು, ಜಾಣ್ಮೆ ಇದ್ದರೂ ಕೂಡ ನೀನು ಯಾವುದನ್ನು ಲೌಕಿಕಕ್ಕೆ ಉಪಯೋಗ ಮಾಡಿಕೊಳ್ಳಾರ್ದೇನೆ ನೀ ಶಾಂತನಾಗಿ ಭಗವದ್ ಧ್ಯಾನವನ್ನು ಮಾಡ್ತಾ ಇದ್ದೀರಿ. ಇದರ ಗುಟ್ಟೇನು? ಅವ ಅಡ್ಡೆ ಇದ್ದಾನ್ರಿ, ಬುದ್ಧಿನೇ ಇಲ್ಲ, ಮತ್ತು ಕೈಯ ಕಾಲ ಎಲ್ಲ ಉಬ್ಬಿ ಬಾದಾಗ ಹೇಳಿಕೆ ಕೊಡ್ಲಿಕ್ಕೆ ಬರೋಂಗಿಲ್ಲ, ಅದು ಕೆಳಗೆ ಬಿದ್ದಾನವ. ಹಂಗಲ್ಲ, ನೀನು ದೈಹಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಭಾಳ ಗಟ್ಟಿದ್ದೀರಿ, ಏನು ಬೇಕಾದ್ರೂ ಮಾಡಲು ಸಮರ್ಥ. ಆ ಸಮರ್ಥ ಇದ್ದರೂ ನಿನ್ನ ದೈಹಿಕ ಬೌದ್ಧಿಕ ಶಕ್ತಿಯನ್ನು ಲೌಕಿಕ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳಾರ್ದೇನೆ ನೀನು ಕೇವಲ ಭಗವದ್ಜ್ಞಾನಿಯಾಗಿ ಕಾಣಿಸ್ತಾ ಇದ್ದೀರಿ. ಇದರ ಗುಟ್ಟಿ ನಿನಗೆ ಹಿಂಗೆ ಹೆಂಗೆ ಬಂತು? ನಮ್ಮ ಹುಡುಗರು ಸ್ವಲ್ಪ ಏನೋ ಬುದ್ಧಿವಂತ ಕಾಣಿಸೋದಂದ್ರೆ ಅವ್ನು ಚಲೋ ಡಾಕ್ಟರಿಗೆ ಮಾಡಿರಿ, ಸುಳ್ಳಿ ಶಾಸ್ತ್ರ ಏನು ಮಾಡಿಸ್ತೀರಿ, ಯಾರು ಕೇಳ್ತಾರಂತ ಹಿಂದೆ ಕೆಲವು ಮಂದಿ ಅಂತಿತ್ತು. ಬುದ್ಧಿವಂತ ಕಾಣಿಸ್ರೋ ಇಲ್ಲೋ ಲೌಕಿಕ ಹಾಕಿ ನಾವು ಚಲೋ ದುಡ್ಡು ಗಳಿಸ್ಲಿ, ಈ ಕಡೆ ಏನು ಮಾಡ್ತೀರಿ ತಂದಿದ್ದೇನು ಏನಿಲ್ಲ ಅಂತ ಮಂದಿ ಹಿಂದಕ್ಕೆ ಅಂತಿತ್ತು. ಹಾಗೆ ನಿನಗೆ ಎಲ್ಲ ಥರದ ಸಾಮರ್ಥ್ಯವಿದ್ದರೂ ಕೂಡ ನೀನು ಲೌಕಿಕವನ್ನೇ ಬಿಟ್ಟು ಈ ಭೌತಿಕ ಸಂಪತ್ತು ನಶ್ವರ ಅಂತ ತಿಳ್ಕೊಂಡಿದ್ದೀಯ. ಇದಕ್ಕೆ ನೀನು ಹೇಗೆ ತಿಳ್ಕೊಂಡು? ಜನೇಶು ದೈಹಮಾನೇಶು ಕೃಷ್ಣ ಅಂತ ಯಾರೋ ಇಂದ್ರರಾಜ. ಜನರೆಲ್ಲರೂ ಹೊಟ್ಟೆಯ ಪಾಡಿಗಾಗಿ ಸಂಪತ್ತನ್ನು ಗಳಿಸಲು, ಸೌಂದರ್ಯವನ್ನು ಗಳಿಸಲು, ಮನೆಯನ್ನು ಗಳಿಸಲು ಏನೇನೋ ವಿದ್ಯಾಗಳನ್ನು ಮಾಡಿ ಮೋಸ ಮಾಡಿ ಉದ್ಯೋಗ, ವ್ಯವಹಾರ, ಕುಶಲ, ಕ್ಷುದ್ರತನ, ಕಳವು, ಪರದ್ರೋಹದಿಂದ ವಿದ್ಯೆಯಿಂದ ಗಳಿಸಿದ ಸಿಕ್ಕಿದಂದರ್ಥವನ್ನು ಸದ್ಯದಲ್ಲಿ ಆರು ಎಂಬುವರು ಹೇಳುವ ಪ್ರಾಣಿ. ಜನರೆಲ್ಲ ಈ ಭೌತಿಕ ಸಂಪತ್ತು ಗಳಿಸುವ ಸಲುವಾಗಿ ಎಷ್ಟು ಪ್ರಯತ್ನ ಮಾಡಲಿಕ್ಕತ್ತಾರ ಮತ್ತು ಕಾಮರೋಭಗಳ ಅಗ್ನಿಯನ್ನು ಸುಟ್ಟು ಸಾಯಲಿಕ್ಕತ್ತಾರ. ನತಪ್ಯಸೆ ಅಗ್ನಿನ ಮುಕ್ತೋ ಗಮ್ಮ. ಅದು ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೊಳಗಿದ್ದರೂ ನೀ ಆರಾಮಾಗಿದ್ದೀವಿ. ಗಂಗಾ ದಂಡೆ ಮೇಲೆ ಸ್ನಾನ ಮಾಡಿ ಆರಾಮ ಆನೆ ಮಾಡ್ಕೊಂಡಿದ್ದಂತೆ. ಆನೆ ಎಷ್ಟು ಮಂದಿ ಹೋಗೋರು ಬರೋರು ಏನಿದ್ರು ಅದು ಆರಾಮ ಮಾಡ್ಕೊಂಡ್ಬಿಟ್ಟಿತ್ತು. ನೀ ಹಂಗಿದ್ದೀರಲ್ಲ. ತ್ವಮ್ಮೇನ ಪೃಚ್ಛತಾಂ ಬ್ರಹ್ಮನ್. ಹೇ ಬ್ರಹ್ಮನ್, ಬ್ರಹ್ಮಜ್ಞಾನ ನಮಗೆ ನಿನ್ನ ಬಗ್ಗೆ ನಮಗೆ ಭಾಳ ಕುತೂಹಲ ಆಗಿದೆ, ದಯವಿಟ್ಟು ಹೇಳು. ನಿನಗೆ ಈ ಸಿದ್ಧಿ ಅವಸ್ಥಾ ಹೇಗೆ ಬಂತು, ಹೇಗೆ ಪಡ್ಕೊಂಡು? ಬ್ರೂಹಿ ಸ್ಪರ್ಶವಿಹೀನಸ್ಯ ಭವತ ಕೇವಲಾತ್ಮನ. ನೀನು ಕೇವಲಾತ್ಮನಃ, ನೀನು ಶರೀರ ಮಾತ್ರ ಪರಿಗ್ರಹಸ್ಯ. ನೀನು ಕೇವಲಾತ್ಮ, ಕೇವಲ ಸ್ತ್ರೀ ಪುತ್ರ್ಯಾದಿ ಪರಿಗ್ರಹಿತ ರಹಿತ ಆತ್ಮಾದೇಹೋ ಯಸ್ಯ ಸಹ ಶರೀರ ಮಾತ್ರ ನೀನು ದಾನ ಮಾಡ್ತಕ್ಕಂಥವನಾಗಿದ್ದಿ. ಅಂದರೆ ಹುಡುಕಿದ್ದು ನಿಂಗೆ ಹೊರಗಿನ ಯಾವುದೇ ಅದರಿಂದ ನಿಂಗೆ ಲೌಕಿಕವಾದಂತಹ ಅಯಂಭಾವ. ಸ್ತ್ರೀ ಪುತ್ರಾದಿ ಪರಿಗ್ರಹ ಭಾವೇನ ವಿಷಯ ಅನುಭವಜನ್ಯ ಸುಖ ಯೋಗ ಮನೋವೃತ್ತಿ ಧ್ಯಾನಾದಿಜನ್ಯಂ ಸುಖಂ ವರ್ತದೆ ತದ್ಧ್ಯಾನಾದಿಕಂ ಕೀದೃಶಂ ಅಂತ ಹೇಳಿದರು. ತಾತ್ಪರ್ಯೇನೋ, ನಿನಗೆ ದೇಹದಾನ ಮಾಡಿದೀ ಖರೆ, ಆ ದೇಹದಿಂದ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಏನಿದಿಲ್ಲ, ಹೊರಗಿನ ವಿಕಾರಗಳು ನಿನಗಿಲ್ಲ. ಅಂದ್ರೆ ಅದು ಕೇಳ್ತಾರೆ ವಿಷಯ ಭೋಗರಹಿತಸ್ಯ. ಶರೀರ ದಾನ ಮಾಡಿದಿ, ಆದರೆ ಶರೀರದಿಂದ ನಿನಗೆ ಯಾವ ಭೋಗಾದಿಗಳು ಆಗ್ತಾ ಇಲ್ಲ. ಕೇವಲ ಆತ್ಮನ ಇತ್ಯಾದಿ ಅಪ್ರತೀತೆ ಅನ್ನೋದು ಅರ್ಥಮಾಹ. ಕೇವಲಾತ್ಮ ಶರೀರಂ ಯಸ್ಯ ವಸ್ತ್ರಾದಿ ಪರಿಗ್ರಹಾಂತರ ರಹಿತಸ್ಯ ಇತಿ ಯಾವತ್ತು. ಅಂದರೆ ಕೇವಲ ಶರೀರ ಧಾರಣ ಮಾಡಿದ್ದೆ,
ಅದಕ್ಕೆ ಯಾವ ಅಲಂಕಾರವನ್ನು ಮಾಡಿಕೊಂಡಿಲ್ಲ. ಅದಕ್ಕೆ ವಸ್ತ್ರ ಸುಂದರ ಅಲಂಕಾರನೇ ಮಾಡಿಕೊಂಡಿಲ್ಲ, ಬರೀ ಶರೀರ ಧಾರಣ ಮಾಡಿದೆ ಅಷ್ಟೇ. ಶರೀರದಿಂದ ಆಗುವ ಯಾವುದೇ ಭೌತಿಕ ಕಾರ್ಯಗಳು ನೀವು ಮಾಡ್ತಾ ಇಲ್ಲ, ಶುದ್ಧನಾಗಿದ್ದಿ ಅಂತ ಅರ್ಥ. ಅದಕ್ಕೆ ಯದೋ ರಾಜ ಇಷ್ಟೆಲ್ಲ ಪ್ರಶ್ನವನ್ನು ಮಾಡಿದ ಮೇಲೆ ಆವಾಗ ಕೃಷ್ಣ ಹೇಳ್ತಾನೆ, ಬ್ರಹ್ಮಣ್ಯೇನ ಸ್ವಮೇಧಸ ಪೃಷ್ಟ ಪ್ರಭಾದಿತ ಪ್ರಾಹ ಪ್ರಶ್ರಯಾನತಂ ದ್ವಿಜಃ. ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಯದುರಾಜ ಪ್ರಶ್ನೆ ಮಾಡಿದಾಗ ಆ ಅವಧೂತ ಬ್ರಾಹ್ಮಣ ಯದುರಾಜನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅದೇ ಈ ಭಾಗವತರೊಳಗೆ 24 ಗುರುಗಳ ಸಂದೇಶ ಅಂತ ಕಥೆ ಪ್ರಸಿದ್ಧವಾಗಿದೆ. ಬ್ರಾಹ್ಮಣೋವಾಚ ಸಂತಿಮೇ ಗುರವೋ ರಾಜನ್ ಬಹೋ ಬುದ್ಧ್ಯುಪಾಶ್ರಿತಾಃ ಯತೋ ಬುದ್ಧಿಮುಪಾದಾಯ ಮುಕ್ತಃ ಅಟಾಮಿಹ ತಾನ್ ಶೃಣು ಅಂತ ಹೇಳಿ. ಹೇ ಯದುರಾಜನೇ ಕೇಳು, ನಾನು ವಿಕಾರವಾಗುವ ಈ ಶರೀರ ಮನಸ್ಸು ಇವುಗಳಲ್ಲಿ ಇದ್ದೇನೆ, ಹೊರಗಿನ ವಾತಾವರಣದಲ್ಲಿ ಇದ್ದೇನೆ. ಇಷ್ಟಿದ್ರೂ ಗಂಗಾಂಬಸ್ತ ಇವದ್ವಿಜ ಅಂತ ಹೇಳಿದ ಖರೆ. ನನಗೆ ಯಾವುದೋ ವಿಕಾರ ಆಗ್ತಾ ಇಲ್ಲ, ನಿರ್ವಿಕಾರನಾಗಿದ್ದೇನೆ, ಕೇವಲ ಬ್ರಹ್ಮ ಧ್ಯಾನದಲ್ಲಿ ಆಸಕ್ತನಾಗಿದ್ದೇನೆ. ಹಾಗಾಗಿ ನನಗೆ ಈ ಅವಸ್ಥಾ ಬರಲಿಕ್ಕೆ ಏನು ಕಾರಣ? ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೇನೆ. ಅಂದರೆ ಯದುರಾಜ ಏನು ಕೇಳ್ದಂಗಾಯ್ತು ಅಂದ್ರೆ, ನೀ ಭಾರೀ ಪ್ರವಾಹವುಳ್ಳ ನೀರಿನೊಳಗೆ ಮುಳುಗಿದರೂ ನೀನು ಆರಾಮಾಗಿದ್ದೀನಿ, ನಿನಗೆ ಶ್ವಾಸ ಬಂದಾಗಿ ಸಾಯಲಿಲ್ಲ ಅನ್ನಂಗೆ. ಇಲ್ಲಿ ಹಂಗೆ ಅಂದಿಲ್ಲ, ನಿಮಗೆ ದೃಷ್ಟಾಂತ ಕೊಟ್ಟೆ. ಭಾರೀ ಉರಿಯತಕ್ಕಂಥ ಅಗ್ನಿ ಮಧ್ಯೊಳಗೆ ಕೂತರೂ ನಿನ್ನ ದೇಹ ಸುಡ್ತಾ ಇಲ್ಲ. ಇದು ಅಗ್ನಿ ಅಂದರೆ ಯಾವುದು? ಸಂಸಾರ ಆಗಬೇಕು, ಇದು ಬೇಕು, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅಯ್ಯೋ ಅವ್ರು ಸಿಕ್ತು ಅಂತ ಕಾಮ ಕ್ರೋಧ ಮಾತ್ಸರ್ಯ ಈ ಭಯಂಕರ ಅಗ್ನಿ ಮಧ್ಯದೊಳಗೆ ನೀ ಇದ್ದರೂ ನೀನು ನಿರ್ವಿಕಾರನಾಗಿದ್ದಿ. ಹೋಗಲಿ, ಆ ಅಗ್ನಿ ಮಧ್ಯೊಳಗಿದ್ದು ಬೆಂದು ಬಾಡಿ ಹಾ ಹಾ ಅಂತಕ್ಕಂಥ ಜನರ ಮಧ್ಯೊಳಗಿದ್ದರೂ ನಿನಗೆ ಆ ಜನರಿಂದ ಯಾವ ವಿಕಾರವೂ ಆಗಿಲ್ಲ. ಇಷ್ಟೆಲ್ಲ ಇದಕ್ಕೇನು ಕಾರಣ ಅಂತ ನೀ ಕೇಳಿದೆಲ್ಲಪ್ಪ. ನಾವು ಉತ್ತರ ಹೇಳೋದಕ್ಕೆ ಏನಂದರೆ, ಸಂತಿಮೇ ಗುರೋ ರಾಜನ್, ಹೇ ರಾಜನ್, ನನಗೆ ಸಾಕಷ್ಟು ಗುರುಗಳಿದ್ದಾರೆ. ಆ ಗುರುಗಳಿಂದ ನಾನು ವಿದ್ಯೆಯನ್ನು ಕಲಿತು ಈ ಸ್ಥಿತಪ್ರಜ್ಞಾವಸ್ಥೆಯಲ್ಲಿ ಬಂದಿದ್ದೇನೆ. ಅದರ ಅರ್ಥ ಏನಾಯಿತು? ಸಂಸಾರದೊಳಗೆ ಇದ್ದರೂ ಕೂಡ, ಜನರ ಮಧ್ಯೊಳಗಿದ್ದರೂ ಕೂಡ, ಅನೇಕ ಆಘಾತ ಅಪಮಾನ ನಾಶಾದಿಗಳ ಆಗಿದರೂ ಕೂಡ ಅವುಗಳಿಂದ ಏನೋ ವಿಕಾರವನ್ನು ಹೊಂದಲಾರ್ದೇನೆ ನಾ ಸ್ಥಿರಮತಿಯಾಗಿ ಇರಲಿಕ್ಕೇನು ಕಾರಣ ಅಂದರೆ, ನನಗೆ 24 ಗುರುಗಳಿದ್ದಾರೆ. ಆ 24 ಗುರುಗಳ ಉಪದೇಶದಿಂದ ನನ್ನ ಮನಸ್ಸು ಗಟ್ಟಿ ಮಾಡಿ ನಾನು ಸಾಧನವನ್ನು ಮಾಡ್ತಾ ಇದ್ದೇನೆ. ನೋಡ್ರಿ, ಈ ಉಪದೇಶ ಬಹಳ ಮಹತ್ವದ್ದು. ಯಾಕೆಂದರೆ ನಾವೆಲ್ಲ ಸನ್ಯಾಸ ತೊಗೊಂಡು, ಸಂಸಾರ ಬಿಟ್ಟು ಸನ್ಯಾಸ ತೊಗೊಂಡು ಎಲ್ಲೋ ಅರಣ್ಯದಾಗ ಹೋಗಿ ಕಾಡಮೇಡುಗಳು ತಪಸ್ ಮಾಡಲಿಕ್ಕೆ ನಮಗೆ ಈಗಿನ ಕಾಲದಾಗ ಶಕ್ತಿ ಇಲ್ಲ. ಈಗಂಥ ಕಾಡಮೇಡುಗಳು ಇಲ್ಲಿ, ಅಲ್ಲಿ ಹೋಗಿ ಇರ್ಲಿಕ್ಕೆ ತಾಕತ್ತು ನಮಗಿಲ್ಲ. ಸಂಸಾರ ಒಳಗಿದ್ದೇ ಈಸಬೇಕು, ಇದ್ದು ಜಯಿಸಬೇಕು. ಸಂಸಾರ ಒಳಗಿದ್ದೇ ನಾವು ಸಾಧನವನ್ನು ಹೇಗೆ ಮಾಡಿಕೊಳ್ಳಬೇಕು, ಮನಸ್ಸು ನಿಗ್ರಹ ಹೇಗೆ ಮಾಡಿಕೊಳ್ಳಬೇಕು, ಬುದ್ಧಿಗೆ ಸ್ಥೈರ್ಯ ಹೇಗೆ ತರಬೇಕು. ಅನೇಕ ಆಘಾತಗಳಿಂದ, ಮಾನಸಿಕ ದೈಹಿಕ ಆಘಾತಗಳಿಂದ ನಾವು ವಿಚಲಿತರಾಗದೆ, ಟೆನ್ಷನ್ನಕ್ಕೆ ಒಳಗಾಗದೇನೆ ನಾವು ನಮ್ಮನ್ನು ಹೇಗೆ ಬಚಾವ್ ಮಾಡಿಕೊಳ್ಳಬೇಕು, ಭಗವತ್ ತತ್ವಜ್ಞಾನವನ್ನು ಹೇಗೆ ಪಡೆಯಬೇಕು. ಇದು ಅವಧೂತನ ಉಪದೇಶದಿಂದ ಇದು ನಮಗೂ ಅನ್ವಯವಾಗ್ತದೆ. ಇದು ಅದನ್ನು ಕೃಷ್ಣ ಪರಮಾತ್ಮ ಆ ಅವಧೂತರ ವಿಚಾರವನ್ನು ಉದ್ಧವನಿಗೆ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾದರೆ ಯಥೋ ಬುದ್ಧಿಮುಪಾದಾಯ ಮುಕ್ತಃ ಅಟಾಮಿಹ ತಾನ್ ಶೃಣು. ಬುದ್ಧ ಮದೀಯ ಬುದ್ಧಿಯೂ ಉಪಾಶ್ರಿತ ಸಂಪಾದಿತ. ಹಾಗಾದರೆ ಎಲ್ಲಿದ್ದಾರವರು 24 ಗುರುಗಳು? ಅಡ್ರೆಸ್ ಹೇಳ್ರಿ. ಬುದ್ಧಿ ಉಪಾಶ್ರಿತ. ಆ 24 ಗುರುಗಳು ಹೊರಗೆಲ್ಲಿಲ್ಲ, ನನ್ನ ಬುದ್ಧಿ ಒಳಗೆ ಇದ್ದಾರೆ. ನನ್ನ ತಿಳುವಳಿಕೆ, ಹೊರಗಿನ ಪದಾರ್ಥಗಳಿಂದ ನನಗೆ ಈ ಸಂದೇಶ ಬರ್ತಾ ಇದೆ. ಏನು ಅವೆಲ್ಲ ಬುದ್ಧಿ ಒಳಗಿದ್ದಾರೆ, ಮತ್ತು ಹೊರಗೆಲ್ಲಿಲ್ಲ ಅವರು. ಅವ್ರು ಯಾರು? ಅವರು 24 ಗುರುಗಳು ಯಾರು ಅಲ್ಲ. ನೀವು ದಿನ ನಿಮ್ಮ ಮುಂದೆ ಇರ್ತಾರೋ, ನೀವು ತಿಳ್ಕೊಂಡಿಲ್ಲ ಇಷ್ಟೇ ಅವರು. ಹಾಗಾದರೆ ಅಲ್ಲಿ ಹೇಳ್ತಾರೆ, ಏಭ್ಯೋ ಗುರುಭ್ಯ ಬುದ್ಧಿಂ ಶಿಕ್ಷಾ ವಿಶೇಷ ರೂಪ. ಅಂದರೆ ಆ ಗುರುಗಳಿಂದ ಶಿಕ್ಷಾ ವಿಶೇಷ ವಿಶೇಷ ಉಪದೇಶ ರೂಪವಾದಂಥ ಬುದ್ಧಿಯನ್ನು
ನಾನು ಪಡೆದು ಮುಕ್ತ ಅಭಿಮಾನವನ್ನು ತೊರೆದು ಆರಾಮಾಗಿದ್ದೇನೆ. ನೋಡಿ, ಇವತ್ತು ನಮಗೆ ರೆಲೆವೆಂಟ್ ಮಾಡಿದ್ರು ಅಂದರೆ ಟೆನ್ಷನ್ ಲೆಸ್ ಲೈಫ್ ಅಂತಾರಲ್ಲ, ಅಂದರೆ ಏನೂ ಟೆನ್ಷನ್ ಜಗತ್ತಿನೊಳಗಿದ್ದು ಸಮಸ್ಯೆ ಮಧ್ಯೊಳಗಿದ್ದು ಟೆನ್ಷನ್ ಲೆಸ್ ಮಾನಸಿಕ ಉದ್ವೇಗ ಮಾಡಿಕೊಳ್ಳಲಾರದೇನೆ ಸಾಧನವನ್ನು ಮಾಡಿಕೊಳ್ಳಬೇಕು. ಹಾಗಾದರೆ ಏನು ತಿಳುವಳಿಕೆ ಬಹಳ ಮಹತ್ವ. ಹಾಗಾದರೆ ನಾನು ಯಾರಿಂದ ಏನೇನು ಕಲಿತೆ, ಯಾವ ವಸ್ತುವಿನಿಂದ ನಾನು ಏನೇನು ಕಲಿತೆ, ಆ 24 ಗುರುಗಳನ್ನು ಹೇಳ್ತಾನೆ. ಗುರುಗಳಂದ್ರೆ ಅವರೇನು ಕೈಯಾಗ ಪುಸ್ತಕ ಇಟ್ಕೊಂಡು ಮನೆ ಬೆಳೆದು ಹೊತ್ತೊಟ್ಕೊಂಡಿಲ್ಲ. ಮತ್ತು ಗುರುಗಳಂದ್ರೆ ಯಾರು? ಪೃಥ್ವಿ, ವಾಯು, ಆಕಾಶ, ನೀರು, ಅಗ್ನಿ, ಚಂದ್ರ, ರವಿ, ಪಾರಿವಾಳ, ಅಜಗರ ಹಾವು, ಸಮುದ್ರ ಮತ್ತು ದೀಪಾಲಿಸುವ ಹುಳ, ಜೇನು ಹುಳ ಮತ್ತು ಹೆಣ್ಣಾನೆಯ ಬೆನ್ನತ್ತಿದ ಗಂಡಾನೆ ಮತ್ತು ಜೇನು ಹುಟ್ಟವನ್ನು ಬಿಡಿಸುವ ಮಧುಹ ಮತ್ತು ಸಂಗೀತದೊಳಗೆ ಮಸ್ತಾಗಿ ಒಂದು ಹರಿಣ, ಚಿಗರಿ, ಮೀನ, ಪಿಂಗರ ಎಂಬ ವೇಶ್ಯೆ, ಕುರರ ಎಂಬ ಪಕ್ಷಿ, ಒಂದು ಕೂಸು ಮತ್ತು ಕುಮಾರಿ, ಬಾಣವನ್ನು ಚೆನ್ನಾಗಿ ತೀಕ್ಷ್ಣವಾಗಿ ಕೂತಿರ್ತಕ್ಕಂಥ ಒಬ್ಬ ಕಿರಾತ, ಸರ್ಪ ಮತ್ತು ಊರ್ಣನಾಭಿ ಜೇಡರ ಹುಳ, ಸುಪೇಶಕೃತ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿಯಾಶ್ಚಿತಾ. ಇವು ನನ್ನ ಗುರುಗಳಂತೆ. ಶಿಕ್ಷಾವೃತ್ತಿವಿರೇತೇಷಾಂ ಅನ್ವ ಶಿಕ್ಷಮಹಂ ತತಃ. ನಾನು ಇವುಗಳಿಂದ ಉತ್ತಮ ಶಿಕ್ಷಣವನ್ನು ಪಡೆದಿದ್ದೇನೆ. ಯಥೋ ಯದನು ಶಿಕ್ಷಾಮಿ ಯಥಾವಾ ನಾಹುಷಾತ್ಮಜ ತತ್ತಥಾ ಪುರುಷ ವಿವ್ಯಾಘ್ರ ನಿಬೋಧಕಥಯಾಮಿತೆ. ಯಾವುದರಿಂದ ನಾನು ಯಾವ್ಯಾವ ಶಿಕ್ಷಣವನ್ನು ಪಡೆದೆ ಅದನ್ನು ಹೇ ನೌಷಪುತ್ರನಾದಂಥ ಯಯಾತಿಯೇ ಕೇಳು, ನೀನು ಯದುರಾಜನೇ ಕೇಳು ಅಂತ ಈ ರೀತಿಯಾಗಿ ಹೇಳ್ತಾರೆ. ತತ್ತಥಾ ಪುರುಷ ವಿವ್ಯಾಘ್ರ ನಿಬೋಧಕಥಯಾಮಿತೆ. ಹೀಗೆ ಇದರ ವಿಚಾರವನ್ನು ಹೇಳಿದ್ರು ಬೆಳಗಿದ್ರೆ. ಹಾಗಾದರೆ ನಾ ಪೃಥ್ವಿಯಿಂದ ಯಾವ್ಯಾವ ಶಿಕ್ಷಣವನ್ನು ಕಲಿತೆ ಈ ವಿಚಾರವನ್ನು ಸ್ವಲ್ಪ ಹೇಳಿ ಮುಗಿಸ್ತೇವೆ ಇವತ್ತು. ಮೊದಲನೇ ಗುರು ನನಗೆ ಯಾರು? ಪೃಥ್ವಿ. ನೋಡ್ರಿ, ನಿಮಗೆ ಒಂದು ಗೈಡ್ ಮಾಡ್ಲಿಕ್ಕತ್ತದ ಭಾಗವತ. 24 ಬೇಡ್ರಿ, ಇನ್ನೂ ನಿಮ್ಮ ಕಣ್ಣಿಗೆ ಕಾಣುವ ಅನೇಕ ವಸ್ತುಗಳಿದ್ದರೂ ಕೂಡ ನೀವು ಅದರಿಂದ ನಿಮಗೆ ಒಳ್ಳೆಯ ಸಂದೇಶ, ಒಳ್ಳೆಯ ಮೆಸೇಜ್ ಸಿಗ್ತಿರಬೇಕು. ಇನ್ನೊಂದು ಹೇಳ್ತಾರಂತ, ನಾವು ಮಾನಸಿಕವಾಗಿ ಶಾಂತರಾಗಿರಬೇಕಾದರೆ ನಾವು ಎಲ್ಲ ನಮ್ಮ ಕಣ್ಣಿದರಿಗೆ ಕಾಣುವ ಎಲ್ಲ ವಸ್ತುಗಳನ್ನು ನಾವೇನು ಮಾಡಬೇಕು ಅಂತಂದರೆ ಪಾಸಿಟಿವ್ ಆಗಿ ತಗೋಬೇಕು, ನೆಗೆಟಿವ್ ತಗೋಬಾರ್ದು. ನಮ್ಮ ಮನಸ್ಸು ನಿಷೇಧಾತ್ಮಕ ಹೊಂಟು ನಾವು ಒಬ್ಬರ ಮನೋರೋಗಿಗಳೇ ಆಗ್ತೇವೆ. ನಾವು ಎಲ್ಲವನ್ನು ಏನು ಮಾಡಬೇಕು? ಪಾಸಿಟಿವ್ ಆಗಿ ತಗೋಬೇಕು. ಎಲ್ಲದಿಂದ ಒಳ್ಳೆಯದು, ನನಗಿದರಿಂದ ಉಪಯೋಗದ ಅಂತ ತಗೊಳ್ಬೇಕು. ನೋಡಿ ಎಷ್ಟೆಷ್ಟು ವಸ್ತು ಹೇಳ್ತಾರೆ. ಇದು ನಿಜವಾಗಿ ಇದೊಂದು ಮನೋವಿಜ್ಞಾನವೇ. ಇದೊಂದಲ್ಲ ಸೈಕೋಥೆರಪಿ ಅಂತಂತಾರಲ್ಲ, ಇದು ಅತ್ಯುತ್ತಮ ಮನಸ್ಸನ್ನು ಗಟ್ಟಿ ಮಾಡಲು, ತಿಳಿ ಮಾಡಲು, ಶುದ್ಧ ಮಾಡಲು, ಸ್ಥಿರ ಮಾಡಲು ಉತ್ತಮವಾಗಿರ್ತಕ್ಕಂಥ ಇದೊಂದು ಥೆರಪಿ. ಒಂದು ವಿಶೇಷವಾಗಿರ್ತಕ್ಕಂಥ ಉಪಾಯ. ಹಾಗಾದರೆ ನಾವು ಪೃಥ್ವಿ ಎಂಬ ಒಂದು ವಸ್ತು ಏನೇನು ಕಲಿತೆ? ಭೂತೈ ಆಕ್ರಮ್ಯಮಾಣೋಪಿ ಧೀರೋ ದೈವಶಾನುಗೈ ತದ್ವಿಧಾನ ಚಲೇತ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇನವೃತಂ. ನೋಡಿ, ನಾವು ವಾಸ ಮಾಡತಕ್ಕಂಥ ಪೃಥ್ವಿ ಅದು ಏನು, ಈ ಪೃಥ್ವಿ ನಮಗೆ ಆಧಾರವಾಗಿದೆ. ನಾವು ಮನೆ ಕಟ್ಸೋ ಸಲುವಾಗಿ ಅಗಿತೇವೆ, ಎಷ್ಟು ಅಗಿತೇವೆ ಅದನ್ನು ತೋಡ್ತೇವೆ, ತ್ಯಾಗ ಮಾಡ್ತೇವೆ, ಇನ್ನೇನೋ ಅದನ್ನು ಕೊಡ್ಲಿ ಸನಕಿ ತೊಗೊಂಡು ಎಷ್ಟು ಅಗಿತೇವೆ, ಅದನ್ನು ಎಷ್ಟು ಹಿಂಸೆ ಮಾಡ್ತೇವೆ. ಇಷ್ಟು ಮಾಡಿದರೂ ಕೂಡ ಅದು ಧೀರ, ಆ ಪೃಥ್ವಿ ಶಾಂತವೇ ಆಗಿರ್ತದಂತೆ. ಅದು ಏನೋ ವಿಚಲಿತವಾಗುವುದಿಲ್ಲ, ಅದು ನಡಗಂಗಿಲ್ಲ ಪೃಥ್ವಿ. ಅದರಂತೇನೆ ಧೀರ ಅಂದರೆ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಇದ್ದಿದ್ದು ಏನು ಮಾಡಬೇಕು? ದೈವವಶಾನುಗೈ ದೈವವಶಾತ್ ಪ್ರಾಪ್ತೇ ತದ್ವಿನ ಏತೇ ದೈವಶಾನ ಸ್ವತಂತ್ರ. ಇದೆಲ್ಲವೂ ಭಗವಂತನ ವಶದಾಗಿ ಬಂದದ್ದು. ಅದಕ್ಕೆ ನಮಗೆ ಯಾರೇ ಬಡೀಲಿ ಒದೀಲಿ ನಮಗೇನು ಮಾಡಿದರೂ ಪೃಥ್ವಿಯನ್ನು ತುಳಿತೇವೆ, ಜೋರ್ನೇ ಅಗಿತೇವೆ. ವಿಷ್ಟಾಮೂತ್ರ ಕಪೋತ್ಸರ್ಗ ಅಲ್ಲಿ ಉಗುಳ್ತೇವೆ, ಮಲಮೂತ್ರಗಳನ್ನು ಹಾಕ್ತೇವೆ, ಕಸ ಹಾಕ್ತೇವೆ, ತಿಪ್ಪಿ ಹಾಕ್ತೇವೆ, ಭೂಮಿ ಮೇಲೆ ಮಾಡ್ತೀವಿ. ಇದಲ್ಲ ಅಷ್ಟೇ ಅಲ್ಲ, ಆ ಪೃಥ್ವಿ ಭಗವಂತನ ವಶದಲ್ಲಿದ್ದವಳು.
ಅವಳನ್ನು ನಮ್ಮ ಭೂಮಿ ಅಂತ ನಾವು ಸಬ್ ರಿಜಿಸ್ಟ್ರ್ ಕಚೇರಿ ಒಳಗೆ ಹೋಗಿ ನೋಂದಣಿ ಮಾಡ್ಕೋತೇವೆ, ನಮ್ಮದು ಅಂತಂತೇವೆ, ಆಳ್ತೇವೆ. ಇಷ್ಟೆಲ್ಲ ಇದ್ದರೂ ಭೂದೇವಿ ಏನಾದರೂ ಶಾಪ ಕೊಡ್ತಾಳ. ಕ್ಷಮಾ, ಅವಳಿಗೆ ಕ್ಷಮಾ ಎಂಬ ಗುಣ. ಹಾಗೆ ನಾವು ಕೂಡ ಜೀವನದಲ್ಲಿ ನಮ್ಗೆ ಯಾರು ಹೊಡೀಲಿ, ಬಡೀಲಿ, ಅನ್ಲಿ, ಆಡಲಿ, ಏನು ಮಾಡಿದರೂ ದೈವವಶಾನುಗೈ. ದೈವಶ ಅಂದರೆ ನ ಸ್ವತಂತ್ರ ಇತಿ ಭಗವದ್ವಶತ್ವ. ಭಗವಂತನ ಪ್ರೇರಣೆಯಿಂದ ನಂಗೆ ಅವರು ಬೈಲಿಕತ್ತಾರೆ, ದೇವರ ಪ್ರೇರಣೆಯಿಂದ ನಂಗೆ ಅವರು ಹಿಂಸಾಕೊಡ್ಲಿಕತ್ತಾರೆ, ನಾನು ತಿರುಗಿ ಪ್ರತಿಕ್ರಿಯೆ ಮಾಡಬಾರದು ಅಂತ ಯಾವನು ತಿಳ್ಕೋತಾನೋ ಅವನ ಧೀರ, ಎಂದೂ ವಿಚಲಿತನಾಗುವುದಿಲ್ಲ. ದುಃಖೇಶು ಅನುದ್ವಿಗ್ರಮನ ಸುಖೇಶು ವಿಗತಸ್ತ್ರ ವೀತರಾಗ ಭಯ ಕ್ರೋಧ ಸದೇನು ಮುನಿರುಚ್ಯತೆ ಚಿತ್ಯಾಮಿದಂ ಸ್ಪಷ್ಟಂ. ಅದಕ್ಕೆ ನ ಚಲೇತ್ ಮಾರ್ಗಾತ್ ಅನುಶಿಕ್ಷನ್ ಕ್ಷತೇದ ವ್ರತ. ನೋಡ್ರಿ, ಇಷ್ಟಾದರೂ ಪೃಥ್ವಿ ಅಚಲ ಗಟ್ಟಿಯಾಗಿರ್ತಾಳೆ. ನನ್ನಿವ ಒದ್ದ, ನನಗಿವ ಒಡೆದ, ನನ್ನ ಅಗದ ಅಂತ ಪೃಥ್ವಿ ಎಂದು ಅಳಗಾಡಂಗಿಲ್ಲಕ್ಕೆ ಅಚಲವಾಗಿ ಅಲ್ಲೇ ಇರ್ತಾಳಂತ. ಹಾಗೆ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೇ ವಿರುದ್ಧವಾದಂತಹ ಪ್ರಚಾರ ಇದುಗಳು ಬಂದರೂ ಕೂಡ ಅಚಲನಾಗಿರಬೇಕು ಅಂತ ಈ ಅಚಲ ವ್ರತವನ್ನು ನಾನು ಪೃಥ್ವಿಯಿಂದ ಪಡೆದೆ. ಭಗವದ್ವಶತ್ವಂ ವಿದ್ವಾನ್ ಮಾರ್ಗಾತ್ ಕ್ಷಮಾರೂಪ ವೃತಂ. ಎರಡು ಬಂತಂತ, ಒಂದು ಅಚಲತ್ವ, ಒಂದು ಕ್ಷಮಾಗುಣ. ನಾನು ಈ ಪೃಥ್ವಿಯಿಂದ ಕಲಿತೆ, ಇನ್ನೂ ಕಲಿತೆ ಪೃಥ್ವಿಯಿಂದ. ಏನು ಶಶ್ವತ್ ಪರ ವೇಳಾಗಿದೆ, ವೇಳಾಗಿ ಎಷ್ಟಾಗಿದೆ? ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮಿಶ್ಚ ಅನುಶಿಕ್ಷಂ ವೃತಾಂತರಂ. ಇನ್ನು ಇವೆರಡು ಕ್ಷಮಾಗುಣ ಮತ್ತು ಅಚಲತ್ವ ಪೃಥ್ವಿಯಿಂದ ಬಂತು ನಮಗೆ. ಇನ್ನೂ ಪೃಥ್ವಿಯಿಂದ ಸಂದೇಶ ಬರ್ತದೆ. ಸಂದೇಶ ಏನು ಹೇಳ್ರಿ? ಪೃಥ್ವಿ ಯಾವಾಗಲೂ ತನ್ನಲ್ಲಿ ಏನು ಬೆಳೀತದೆ, ಅದು ಧಾನ್ಯ ದೋಸ ಆಗಿರ್ಬೋದು, ಗಿಡ ಮರಗಳು, ಹೂವಾಗಿರಬಹುದು, ಅದು ಎಂದೂ ಪೃಥ್ವಿ ನನಗೆ ಬೇಕು ಅಂತ ತಾನೇ ಬೆಳೆದು ನಿಂತಿರ್ತಕ್ಕಂಥ ಧಾನ್ಯಗಳನ್ನು ತಾನೇ ನುಂಗಂಗಿಲ್ಲ ಪೃಥ್ವಿ. ಏನ್ರಿ, ನಾವಿಷ್ಟೆಲ್ಲ ಹಣ್ಣಿನ ಗಿಡ, ಹೂವಿನ ಗಿಡ, ಧಾನ್ಯ ಗಿಡ ಎಲ್ಲ ಹಾಕ್ತೇವೆ, ಅದು ಇನ್ನೊಬ್ಬರಿಗೆ ಹೋಗಿದೆ, ಅದು ನನಗೆ ಬೇಡ ನೋಡಿ, ತನ್ನ ತಾನೇ ಹುಟ್ಟಿಸಿ ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು. ಇದು ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಏನಾಗಬೇಕು? ನನ್ನ ಈ ದೇಹ, ನನ್ನ ಮಾತು, ನನ್ನ ಬುದ್ಧಿ, ನನ್ನ ಯಾವುದೇ ನನ್ನ ಸಂಪತ್ತುಗಳೇನಾಗಬೇಕು? ಇನ್ನೊಬ್ಬರಿಗೆ ಉಪಯೋಗ ಬೀಳಬೇಕು. ನನಗೆ ಎಷ್ಟು ಬೇಕೋ ಅಷ್ಟು. ಪೃಥ್ವಿ ಸ್ವಲ್ಪ ತಗೋತದ, ಏನು ಹೇಳ್ರಿ, ಒಂದೆರಡು ಕಾಳು ತಗೋತದ, ಒಂದು ಸ್ವಲ್ಪ ನೀರು ಕುಡಿತದ, ಇಷ್ಟೇ. ಒಂದು ಎರಡೇ ಕಾಳು ತೊಗೊಂಡು 1000 ಕಾಳು ಕೊಡ್ತದೆ ಪೃಥ್ವಿ. ಸ್ವಲ್ಪ ನೀರು ಕುಡಿದು ಅತ್ಯುತ್ತಮವಾಗಿರ್ತಕ್ಕಂಥ ರಸವನ್ನು ಕೊಡ್ತದೆ. ಹಾಗೆ ನಾವು ಜೀವನ ಉಪಾಯಕ್ಕೆ ಎಷ್ಟು ಬೇಕೋ ಅಷ್ಟು ದಾನ ಮಾಡಿ ಉಳಿದ ಎಲ್ಲ ನಮ್ಮ ಸಂಪತ್ತನ್ನು ಏನು ಮಾಡಬೇಕು? ಪರೋಪಕಾರಕ್ಕಾಗಿ ಉಪಯೋಗ ಮಾಡಬೇಕು. ನೋಡಿ, ಪರಾರ್ಥೈಕಾಂತ ತಾತ್ಪರ್ಯ ಬಂತು. ಪರಾರ್ಥೈಕಾಂತ ಸಂಭವಂ ಸರ್ವದಾ ಪರೇಶಾಂ ಅಂದರೆ ಅಯೋಗ್ಯರಿಗಾಲ ಮತ್ತು ಗುರುದೇವಾದಿ ಸಜ್ಜನಾನಾಮರ್ಥೆ ಆತ್ಮನಾಂ ಸರ್ವೇಹಾಂ ಸಕಲ ಚೇಷ್ಟಾಂ ಸಂಭವಂ ವಿಧಿ. ಗುರುಗಳಿಗೆ, ದೇವತೆಗಳಿಗೆ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಬಡವರಿಗೆ, ದಲಿತರಿಗೆ, ದಲಿತರಂದರೆ ಬಹಳ ಶೋಷಿತರಿಗೆ, ಅಸಹಾಯಕರಿಗೆ, ಆಮೇಲೆ ಅಂಗವಿಕಲರಿಗೆ, ಅಶಿಕ್ಷಿತರಿಗೆ ನಾವೇನು ಮಾಡಬೇಕು? ದಾನಾದಿಗಳನ್ನು ಮಾಡಿ ಅವರನ್ನು ವಿಷ್ಣು ಮಾರ್ಗದಲ್ಲಿ ಬರುವಂತೆ ಮಾಡಬೇಕು. ಅಯೋಗ್ಯರಿಗೆ ಮತ್ತು ಅಯೋಗ್ಯ ಬಡವರಿಗೆ ಕೊಡಬಾರ್ದು. ಬಡವರು ಎರಡು, ಅಯೋಗ್ಯರು ಯೋಗ್ಯರು ಅಂತ. ಯೋಗ್ಯರಿಗೆ ಕೊಡಬೇಕಂತ. ಆತ್ಮನೋ ವೃದ್ಧಿಶ್ಚ ಪರಾರ್ಥೇತಿ ಸಜ್ಜನಾರ್ಥೇ ಅನುಮನ್ಯೇತ ಐಹಿಕಿ ವೃದ್ಧಿಮಾತ್ಮನಃ. ನೋಡಿ, ತನಗೇನಾದರೂ ತಮ್ಮ ಮನೆ ಆಸ್ತಿ ಇತ್ತು, ದೊಡ್ಡ ದೊಡ್ಡ ಹೊಲ, ಒಳ್ಳೆಯ ಫ್ಯಾಕ್ಟ್ರಿ, ಒಳ್ಳೆಯ ಸಂಪತ್ತು, ಅದರ ಎಲ್ಲವಲ್ಲ. ಆತ್ಮನಃ ವೃದ್ಧಿಶ್ಚ ಪರಾರ್ಥೆ, ಸ್ವಲ್ಪ ಅದರ ಒಳಗಿನ ಭೋಗ ಮಾಡಿಕೊಂಡು ಒಂದು 100 ಒಳಗೆ ಒಂದು 10% ತನಗೆ ಭೋಗ ಮಾಡಿ ಉಳಿದದ್ದು ಎಲ್ಲವನ್ನು ಏನು ಮಾಡಬೇಕು? ಅದು ಭಗವದ್ ಭಕ್ತರಿಗೆ ಹಂಚಬೇಕು. ನೋಡಿ, ಪುರಂದರದಾಸರು ಅವರು ನವಕೋಟಿ ನಾರಾಯಣರು 9 ಕೋಟಿ ಬಂಗಾರ ನಾಣ್ಯದ್ದು ಅಂತ ಈ ಹೊರಕಾಂಬದಕ್ಕೆ ಎಣ್ಣೆ ನೋಟ್ ಇದ್ದಿದ್ರು. ಮತ್ತು ಅವ್ರೇನು ಮಾಡಿದರು? ಎಲ್ಲವನ್ನು ಭಗವದ್ ಭಕ್ತರಿಗೆ ಹಂಚಿ ಹೊರಗೆ ಹೊಂಟುಬಿಟ್ರು. ಏನ್ರಿ? ಮತ್ತು ನಾವು ಎಷ್ಟೋ ಇಂತಹ ಮಹಾನುಭಾವರ ಕಥೆಯನ್ನು ಕೇಳ್ತೀವಿ, ಅರಣ್ಯಕಾಚಾರ ಕಥೆಯನ್ನು ಕೇಳ್ತೀವಿ. ಸಜ್ಜನಾರ್ಥೆ ಅನುಮನ್ಯೇತ ಐಹಿಕಿ, ಅದು ಇಷ್ಟೇ
ದಾನ ಯಾರಿಗೆ ಕೊಡಬೇಕು? ನಾವು ಅಯೋಗ್ಯರಿಗೆ ಕೊಡಬಾರದು, ಸಜ್ಜನರಿಗೆ ಕೊಡಬೇಕು. ಪಾರತ್ರಿಕಿ ಮೈಹಿಕೀಂಚ ಪ್ರೀತೆಯೇ ಗುರುದೇವಯೋ ಅಂದ್ರೆ ಪಾರತ್ರಿಕಿ ಮೈಹಿಕೀಂಚ ಅಂತಂತಾರೆ. ಏಕಾಂತ ಶಬ್ದ ನಿಯತವಾಚಿ ಅಂದರೆ ಮೋಕ್ಷ ಪ್ರಾಪ್ತಿಗಾಗಿ ಮತ್ತು ಐಹಿಕವಾಗಿರ್ತಕ್ಕಂಥ ವೃದ್ಧಿಗಾಗಿ ಗುರುದೇವತೆಗಳಿಗೆ ಸಹಾಯವನ್ನು ಮಾಡಬೇಕು. ಸೇವಾ ಮಾಡಬೇಕು, ಸಹಾಯ ಅಲ್ಲ. ದೇವತಾನಾಂಚ ಸರ್ವೇಷಾಂ ಸ್ವೋತ್ತಮಾನಾಂಚ ಸರ್ವಶಃ. ತನಗಿಂತಲೂ ಉತ್ತಮರಾದಂತಹ ಗುರುಗಳಿಗೆ ಮತ್ತು ದೇವತಾ ಪ್ರೀತಿಕರವಾದಂತಹ ಕಾರ್ಯಗಳಿಗೇನೆ ಸಂಪತ್ತನ್ನು ವಿನಿಯೋಗ ಮಾಡಬೇಕು. ನೋಡಿ, ಅಯೋಗ್ಯರಿಗೆ ಎಂದೂ ಮಾಡಬಾರದು. ಸರ್ವೇಪಿ ಸ್ವಾತ್ಮನಃ. ಅದಕ್ಕೆ ನಮ್ಮ ಇವರು ಶ್ರೀನಿವಾಸ ತೀರ್ಥರು ಬರೀತಾರೆ. ಏನು ಬರೀತಾರೆ? ಏನಂದ್ರೆ ಸರ್ವೇಪಿ ಸ್ವಾತ್ಮನಃ ಮುಖ್ಯಾ ಕ್ರಮಾತ್ ಗುರವಃ ಹೇಳಿತ. ತನಕ್ಕಿಂತಲೂ ಉತ್ತಮರಾಗಿರ್ತಕ್ಕಂಥ ಗುರುಗಳೇ ಏನೇ ಅವರ ಸೇವೆಗಾಗಿ ಈ ಹಣವನ್ನು ಉಪಯೋಗ ಮಾಡಬೇಕು, ಹೊರತು ಭೋಗಕ್ಕಾಗಿ ಅಲ್ಲ. ಇನ್ನೊಬ್ಬರು ಸತ್ಯಾಭಿನವ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಸಜ್ಜನಾರ್ಥೆ ಅಂತಂತಾರೆ. ಶ್ರೀಮದಾಚಾರ್ಯ ಸಜ್ಜನರಂದ್ರೆ ಯಾರು? ಸಜ್ಜನಾರ್ಥೆ ಹರಿಭಕ್ತ ಜನಾರ್ಥೆ. ನೋಡಿ, ದುರ್ಗಡ ಭಾವದೀಪಿಕ ಸತ್ಯಾಭಿನವ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಹರಿಭಕ್ತ ಜನಾರ್ಥೆ ಆತ್ಮನಃ ವಿದ್ಯಮಾನ. ನೋಡಿ, ತನ್ನಲ್ಲಿ ಇದ್ದ ಸರ್ವಾಂ ಐಹಿಕೀಂ ವೃದ್ಧಿಂ. ಐಹಿಕ ಸಂಪತ್ತು ಅಂದರೆ ಯಾವುದು? ಸುವರ್ಣ ರೂಪಾಂ. ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಜ್ವಾಳ, ಕಾಳ ಎಲ್ಲ ಅವರ ಸಂಪತ್ತಿ ಅನುಮನ್ಯೇತ. ಇದು ಯಾರಿಗಿದು? ಇದು ಭಗವದ್ಭಕ್ತರಿಗೆ, ಹೊರತು ನನಗಲ್ಲ. ಇನ್ನು ಗುರುದೇವಯೋ ಅಂದ್ರೆ ದೇವ ಶಬ್ದ ಯಾರಿಗೆ? ಮುಖ್ಯ ನ್ಯಾಯೇನ ನಾರಾಯಣ ಪರಃ. ನಾರಾಯಣ ದೇವರಿಗೆ ಗುರುನಾರಾಯಣ, ಗುರುವಾದ ನಾರಾಯಣ. ಸರ್ವಾಸಾಂ ದೇವತಾನಾಂ ಲಕ್ಷ್ಮ್ಯಾದೀನಾಂ ಸರ್ವೇಷಾಂ ಸ್ವೋತ್ತಮಾನಾಂಚ ಪ್ರೀತಯೇ. ಮಹಾನುಭಾವರ ಪ್ರೀತಿಗಾಗಿ ನಾವು ಮಾಡಬೇಕು. ನೇತಿದೆ ಶ್ರೀಮದ್ ಸಜ್ಜನಾರ್ಥೆ ಅಂದರು. ದುರ್ಜನರಿಗೆ ನಿಮ್ಮ ಸಂಪತ್ತು ಏನಾಗಬಾರ್ದು? ಉಪಯೋಗ ಆಗಬಾರ್ದು. ಇನ್ನು ಅವು ದುರ್ಜನರೋ ಸಜ್ಜನರೋ ಗೊತ್ತಿರಂಗಿಲ್ಲ ಚಲ ಅಂದರೆ ಅವರಿಗೆ ಅನ್ನದಾನಾದಿಗಳನ್ನು ಮಾಡಿರಿ. ಅನ್ನದಾನಕ್ಕೆ ನಾವು ಸಜ್ಜನ ದುರ್ಜನರು ಅಂತ ಊಟಕ್ಕೆ ಹಾಕೋ ಹೇಳಕ್ಕೆ ಅವೆಲ್ಲ ಭಾಳ ನೋಡಬಾರ್ದು. ಹಸದ ಹೊಟ್ಟಿಗೆ ಎಲ್ಲರಿಗೆ ಹಾಕಿ ಬಿಡಬೇಕು. ವಿಶೇಷ ಸಂಪತ್ತಿಯನ್ನು ಕೊಡೋ ವೇಳೆಯಲ್ಲಿ ಈ ಸಂಪತ್ತು ಸರಿಯಾಗಿ ವಿನಿಯೋಗ ಆಗ್ತದೆ ಇಲ್ಲವೋ ಅಂತ ವಿಚಾರ ಮಾಡಿಕೊಡಬೇಕು. ಸಜ್ಜನ ಪದೇನ ಮೋಕ್ಷ ಯೋಗ್ಯಾನ ಗ್ರಹಣವನ್ನು ಬರೀತಾರೆ ಪ್ರಮೇಯ ಚಂದ್ರಿಕಾಚಾರ್ಯ. ಪಾರತ್ರಿಕ ಐಹಿಕ ವೃದ್ಧಿ ದ್ವಯಂ ಸ್ವೋತ್ತಮಾನ ವಿಷ್ಣೋಶ್ಚ ಪ್ರೀತ್ಯರ್ಥೆ. ಈ ಪ್ರಕಾರವಾಗಿ ನಾವು ಪೃಥ್ವಿ ಯಾವ ರೀತಿಯಾಗಿ ತನ್ನಲ್ಲಿ ಬೆಳೆದ ಎಲ್ಲ ವಿಧ ವಜ್ರ, ವೈಡೂರ್ಯ, ಮುತ್ತು, ರತ್ನ ಹಿಡ್ಕೊಂಡು ಧನಧಾನ್ಯ ಸಂಪತ್ತು, ಹೂವು, ಹಣ್ಣು ಎಲ್ಲವನ್ನು ಪೃಥ್ವಿ ಇನ್ನೊಬ್ಬರ ಸಲುವಾಗಿ ಹೇಗೆ ಕೊಡುತ್ತದೆಯೋ ಹಾಗೆ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿಯು ಕೂಡ ಭಗವಂತನಿಂದ ಬಂದಿರತಕ್ಕಂಥ ತನ್ನ ಎಲ್ಲ ವಿಧ ಸಂಪತ್ತನ್ನು ಭಗವದ್ ಭಕ್ತರಿಗೆ, ಗುರುಗಳಿಗೆ, ದೇವತೆಗಳಿಗೆ ಅರ್ಪಣವನ್ನು ಮಾಡಬೇಕು. ಅವರಿಗೆ ಅರ್ಪಣ ಮಾಡಲಾರದೆ ತಾವು ಅಬ್ಬೇ ಭೋಗ ಮಾಡಲಿಕ್ಕತ್ತ ಅಂತಂದರೆ ಅವನಿಗೆ ಭಗವದ್ಗೀತೆ ಕಳ್ಳ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ನೋಡಿ, ಎಷ್ಟು ಉತ್ತಮವಾದಂತಹ ಮಾತು ಹೇಳ್ತದೆ. ಹಂಚಿ ತಿನ್ನು, ಒಬ್ಬೇ ತಿನ್ನಬೇಡ. ಯಾವನು ಏ ಪಚಂತಿ ಆತ್ಮಕಾರಣ. ಭಗವದ್ಗೀತೆಯಲ್ಲಿ ಹೇಳ್ತು, ಯಾರು ತಮ್ಮ ಮನೆಯೊಳಗೆ ತಮ್ಮ ಸಲುವಾಗಿ ಮಾತ್ರ, ತಮ್ಮ ಹೊಟ್ಟೆ ಹೊರೆಯುವ ಸಲುವಾಗಿ ತಾನು ತನ್ನ ಹೆಂಡತಿ ಒಂದಿಬ್ಬರು ಮಕ್ಕಳ ಸಲುವಾಗಿ ಮಾತ್ರ ಅನ್ನ ಬೇಯಿಸ್ತಾನೋ, ಆ ಅನ್ನ ತಿನ್ನೋ ವೇಳಕ್ಕೆ ಅನ್ನ ತಿನ್ಲಿಕ್ಕತ್ತಿಲ್ಲ, ಅಘಂ ಅವ ಪಾಪ ತಿನ್ಲಿಕ್ಕತ್ತಾನ. ಇದೇ ಮಾಡಬೇಕು. ನಾವು ಗಳಿಸಿದ ಸಂಪತ್ತಿ ಒಳಗೆ ಹೆಂಡತಿ ಮಕ್ಕಳಿಗೂ ಕೊಡ್ರಿ, ಅವರಿಗೂ ಸಂತೃಪ್ತಿ ಮಾಡ್ರಿ. ಆದರೆ ಅದರ ಒಳಗಿನ ಕೆಲವು ಭಾಗವನ್ನು ಯೋಗ್ಯ ಗುರುಗಳಿಗೆ, ದೇವತೆಗಳಿಗೆ, ಅಗ್ನಿಗೆ, ಆಮೇಲೆ ಬಡವರಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೂ ಅದು ಮುಟ್ಟಬೇಕು. ಈ ಒಂದು ವಿಚಾರವನ್ನು ನಾನು ಎದುರಿಸುವಂತೆ ಪೃಥ್ವಿಯಿಂದ ಕರೆತೆ. ಪೃಥ್ವಿ ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ಸತಾಂ ವಿಭೂತ. ಈ ಒಂದು ಸುಭಾಷಿತವು ಕೂಡ ಈ ಒಂದು ತತ್ವದ ಮೇಲೆ ಬಂದಿದೆ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನು ಮುಗಿಸೋಣಂತೆ. ಮತ್ತೆ ಪುನಃ ನಾಳೆ ಹೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.